महाप्राणदीपं शिवं शिवं महुङ्काररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे ಮಂಜುನಾಥಂ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರ್ನೆಗಾಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ರವರು ಹಾಗೂ ಕುರ್ನೆಗಾಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಕೂಡ ಸ್ವಾಗತ. ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಾವು ಬಂದು ಪ್ರಥಮವಾಗಿ ಹೊಸಕೋಟೆಲಿದ್ದು ಇಲ್ಲಿ ಜಮೀನು ತಗೊಂಡ್ಮೇಲೆ ಆಲನಹಳ್ಳಿಲಿ ಈಗ ನಾವು ಕೃಷಿ ಮಾಡ್ಕೊಂಡು ಇಲ್ಲಿ ವಾಸಿಸ್ತಾ ಇದ್ದೀವಿ. ನಮಗೆ ಮೇಯ್ನಾಗಿ ಬಂದು ಸದ್ಯಕ್ಕೆ ಪ್ರಾಣಿಗಳ ಅವಳಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗದೆ. ಅದು ಬಿಟ್ಟರೆ ರೈಲ್ವೆ ಬ್ಯಾರಿಗೇಡ್ ಹಾಕಬೇಕು, ಅದು ಬಿಟ್ಟರೆ ಮೇಯ್ನ್ ಫಸ್ಟು ರೋಡ್ ಆಗಬೇಕು. ರೋಡ್ ಸಾಮಾನ್ಯಾಗಿತ್ತು, ಈಗ ಅಲ್ಲ ಅಧೋಗತಿ ಆಗದೆ. ಮೇಯ್ನ್ ರೋಡ್ ಆಗಬೇಕು. ಅದು ಬಿಟ್ಟರೆ ವಾಸುದೇವರು ಅಂತಂದರೆ 7-3 ಸ್ಥಳದಿಂದ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಇತಿಹಾಸದಿಂದ ಅದು ಹೋಯ್ತಿದ್ರು, ಎಲ್ಲ ಜನ ಎಲ್ಲ ಗೊತ್ತೇ ಇಲ್ಲ. ಬಟ್ ಏನಪ್ಪ ಪುನಃ ಈಗ ಫಾರೆಸ್ಟ್ ಎಲ್ಲ ಬ್ಯಾರಿಗೇಡೆಲ್ಲ ಇದೆಲ್ಲ ಆದಾಗ ಸ್ವಲ್ಪ ಬ್ರೇಕಪ್ ಆಗದೆ. ಬ್ರೇಕಪ್ ಅಂದರೆ ಹೋಗಬೇಡಿ ಅನ್ನೋದೊಂದು ಹಿನ್ನೆಲೆ ಇದೆ. ಕೆಲವು ಈಗ ಮುಳ್ಳೂರು, ಚಾಮಲಾಪುರ ಆ ಸೈಡಿಂದೆಲ್ಲ ಬಂದು ಒಂದ್ಸರಿ ಫಾರೆಸ್ಟ್ನವರೆಲ್ಲ ಅಲ್ಲಿ ತಡೆ ಮಾಡಿ ಅಲ್ಲೇ ಹಾಕ್ಬಿಟ್ಟು ವಾಪಸ್ ಕಳಿಸಿರೋ ಪ್ರಕರಣಗಳು ಬಂದವೆ. ಹಂಗಾಗಿ ಅದನ್ನು ಬಿಡಬೇಕು. ಯಾಕಂದರೆ ನಾವು ನಂಬ್ಕೊಂಡಿರೋದೇ ಅದನ್ನು, ನಮ್ಗೆ ಯಾವ ತೊಂದರೆನೂ ಇದುವರೆಗೆ ಆಗಿಲ್ಲ. ಹಾಗಾಗಿ ಫಾರೆಸ್ಟ್ನವರು ಕಿರ್ಕೊಳಕ್ಕೆ ಕೊಟ್ಟವ್ರೆ. ಆಗ ಪುನಃ ನಾವು ACF ಅವ್ರ ಯಾವ ಸಾಹೇಬ್ರನ್ನೆಲ್ಲ ಭೇಟಿ ಮಾಡಿ ಅವ್ರು ಪುನಃ ಒಂದು ಪ್ಯಾಕೇಜ್ ಮಾಡಿ, ಅಂದರೆ ಒಂದು ಸ್ವಲ್ಪ ಜನ ಹೋಗಿ ಅಂತ ಬಿಟ್ಟರು. ಆಗ ಆ ಪದಾರ್ಥಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಹೊಂಟೋಗಿದ್ರು ಅವರು. ಈ ಥರದ ಪ್ರಕರಣಗಳೆಲ್ಲ ನಡ್ತವೆ. ಅದು ಆಗೋದು ಬೇಡ. ಈಗ ಕಾಡಿಗೆ ದನ ಮೇಯ್ಸೋಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಇಲ್ಲ. ಅವ್ರ ಪ್ರಾಣಿ ಬರೋದು ಬೇಡ, ನಾವು ಅಲ್ಲಿ ಹೋಗೋದು ಬೇಡ, ತೊಂದರೆ ಇಲ್ಲ. ಅದೊಂದು ಕಡೆ ಇರಲಿ. ಹಾಗಾಗಿ ಈ ಕಾಡನ್ನ ಬಿಗಿ ಮಾಡೋದು ನಮಗೂ ಅನುಕೂಲ, ಅವ್ರಿಗೂ ಅನುಕೂಲ. ನಮ್ಗೆ ಯಾವ ಅವಳಿ ಬರಬಾರ್ದು. ಈಗ ಪ್ಯಾರಿಗೇಡ್ ಆಗಬೇಕು, ಆಗಿ ಜಾಲರಿ ಹಾಕಿ ಮೆಸ್ ಹಾಕ್ಲಿ ಬೇಕಾದ್ರೆ ತೊಂದರೆ ಇಲ್ಲ. ನಾವು ಹೋಗೋದೇ ಬೇಡ ಅದರೊಳಗೆ. ಈಗ ಅವರು ಈ ಕಡೆ ಅವರು ಬರೋದು, ಅವರು ಮಾಮೂಲಿ ಕ್ಯಾಜುವಲಾಗಿ ಓಡಾಡಲಿ. ಅಂದರೆ ಈ ದೇವಸ್ಥಾನಕ್ಕೆ ಮಾತ್ರ ಬಿಟ್ಟು ಕೊಡಬೇಕು. ಯಾಕಂತಂದರೆ ಅದು ನಮಗೆ ಗೊತ್ತೇ ಇಲ್ಲ, ನಾವು ನಮ್ಮ ಅಪ್ಪದಿರ್ಗೆ ಗೊತ್ತಿಲ್ಲ ಅನಿಸ್ತದೆ. ಆ ಕಾಲದಿದ್ವಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಬಂದಿದ್ದು ಸರ್ವೇ ಸಾಮಾನ್ಯ. ಈಗ ಅವರು ನಮ್ಮನ್ನೇನು ಫ್ರೀಯಾಗಿ ಹೋಗಿ ಅನ್ನೋದು ಬೇಡ, ಅವರೇ ಒಂದಷ್ಟು ಜನ ಕರ್ಕೊಂಡು ಅವರು ಬರಲಿ, ಅವರು ಸೆಕ್ಯೂರ್ ಇರಲಿ. ಅವ್ರಿಗೆ ಬಂದು ಜೊತೆಲಿ ತಗೊಂಡೋಗಿ ಪೂಜೆ ಮಾಡಿಸಿ ವಾಪಸ್ ಕಳಿಸ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಅವರು 1000 ಜನ ಬೇಡ, ಇಂಥ ದಿನ ಬನ್ನಿ ಅಂತ ಪ್ಯಾಕೇಜ್ ಮಾಡಲಿ. ಪ್ಯಾಕೇಜ್ ಪ್ರಕಾರ ನಾವು ಒಳಗೆ ಹೋಗೋದಾಗಲಿ. ಅದು ಬಿಟ್ಟರೆ ಕುಡ್ಗಿ ದೇವಸ್ಥಾನ ಅಂದ್ಬಿಟ್ಟು ಅಲ್ಲೊಂದು ದೇವರು, ಅದನ್ನು ಎಲ್ಲ ಊರ್ಲಿ ಮುಗಿದ ಮೇಲೆ ಲಾಸ್ಟಲ್ಲಿ ಆ ದೇವರು ಪೂಜೆ ಮಾಡೋದು. ಯಾಕಂತಂದ್ರೆ ಎಲ್ಲ ಜಾತ್ರೆಗಳು ಆದಮೇಲೆ, ಆ ಜಾತ್ರೆ ಮುಗಿದ್ಮೇಲೆ ನಮ್ಮ ವ್ಯವಸಾಯ ಕಮೆನ್ಸ್ ಮಾಡೋದಿಲ್ಲ. ಅಲ್ಲಿಗೆ ಮೂಲ ಸೌಕರ್ಯಗಳು ಕಡಿಮೆ. ಒಂದು ದೇವಸ್ಥಾನ ಅದ, ಅದು ಚೆನ್ನಾಗಿ. ಅದರದ್ದು ಒಂದು ನೇರವಾಗಿ ಹೇಳ್ಬೇಕು ಅಂತಂದರೆ, ನಮ್ಮ ಇಲ್ಲಿ ಒಂದು ಜೀವ ನದಿ ಬರುತ್ತೆ ಕೇರಳದಿಂದ. ಆ ನದಿ ಬಂದಾಗ ಯಾವ ಕಾಲದಲ್ಲೂ ಯಾರಿಗೂ ಗೊತ್ತೇ ಇಲ್ಲ, ನೀರು ಫುಲ್ ಡ್ರೈ ಆಗಿರೋದು. ಒಂದು ಸಾರಿ ಡ್ರೈ ಆಗಿತ್ತು, ನಾವು ಕಣ್ಣಾರ ನೋಡಿದ ಘಟನೆ ಇದು. ಡ್ರೈ ಆಗಿ ಅವತ್ತು ಮಳೆನೇ ಇಲ್ಲ. ಆ ದೇವರು ಸತ್ಯನೋ ಏನೋ ಅದು ಭಗವಂತನಿಗೆ ಗೊತ್ತು, ನಾವು ಯಾರು ಹೇಳೋದಲ್ಲ. ಆ ಟೈಮಲ್ಲಿ ಆ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ದೇವ್ರು ಬರ್ತದೆ. ಅದು ಮೂಢನಂಬಿಕೆ ಅಂತಾರೆ, ಕೆಲವರು ಅನ್ಕೋಬೋದು, ಕೆಲವರು ನಮಗೆ ವಾಸ್ತು ನೋಡಿರೋದು ನಮಗೆ ಗೊತ್ತಿರ್ಬೋದು. ಆ ನೀರು ದೇವ್ರು ಬರಬೇಕು 11 ಗಂಟೆಗೆ, ಅಂದರೆ 9 ಗಂಟೆಲಿ ಆಟೋಮೆಟಿಕ್ಕಾಗಿ ಫುಲ್ ಒಳೆ ಬಂತು. ಅದು ನಾವು ಪ್ರಾಮಾಣಿಕವಾಗಿ ನೋಡೋದು ಘಟನೆ. ಕೇರಳದಿಂದ ಫುಲ್ಲು ಡ್ರೈ ಆಗಿ ನೀರೇ ಇಲ್ಲ. ಅದು ಇತಿಹಾಸದಲ್ಲಿ ಆಗಿತ್ತಿಲ್ಲ. ಒಂದ್ಸಲ ನಮ್ಮ ಸಮ್ಮುಖದಲ್ಲಿ ಒಂದು 5-6 ವರ್ಷ ಮೇಲಾಗಿರ್ಬೋದು. ಈಗ 5-6 ವರ್ಷ ಮೇಲಾಗದೆ. ಆ ಟೈಪಲ್ಲಿ ನಾವು ನೀರು ಇತ್ತಿಲ್ಲ. ಇವತ್ತು ದೇವ್ರು ಬಂದರೆ ಏನಪ್ಪ ಮಾಡೋ, ಆ ದೇವ್ರು ನೀವು ಬೀಳಲೇಬೇಕು. 9 ಗಂಟೆಯಲ್ಲಿ ಕರೆಕ್ಟಾಗಿ ನೀರು ಆಟೋಮೆಟಿಕ್ಕಾಗಿ 2 ಕಡೆಯಿಂದ ಬಂತು. ಎಲ್ಲ ಒಂದೇ ಸರಿ ದೇವ್ರಿಗೆ ಹೋಗ್ಬೇಕು. ಅದು ಕಡಿಮೆ ಅಂತ 1-2 ಗಂಟೆಯಲ್ಲಿ ಜಾತ್ರೆ ನಡೀತದೆ. ಅಂದ್ರೆ ಸಖತ್ತು ಕ್ರೇಜ್ ಇರ್ತದೆ, ಅದು ಆ ಮಟ್ಟಿಗೆ ನಡೀತದೆ. ಹಂಗೆ ಆಗ ಆ ದೇವರು ನೀರು ಬಂತಲ್ಲ, ಅದು ಭಾರಿ ವಿಪರ್ಯಾಸ. ಅದು ನಾವು ನೋಡೋಕ್ಕಾಗಲ್ಲ. ಒಟ್ಟು ಆ ಮಟ್ಟಿಗೆ ಬಂತು. ಅದರಿಂದ ನಾವು ಅದು ನಂಬಲೇಬೇಕು. ನಾವು
ನಂಬಲೇಬೇಕು. ಅದು ಬೇರೆ ದಿನ ಬರ್ಬೋದಾಗಿತ್ತು, ಅಲ್ಲ ಹಿಂದಿನ ದಿನ ಬರ್ಬೋದಾಗಿತ್ತು. ಅವತ್ತಿನ ದಿನ ದೇವರು ಬರ್ತದ ಅಂತಂದಾಗ ಅವರು ಕರೆಕ್ಟಾಗಿ 9 ಗಂಟೆಗೆ ಆಟೋಮೆಟಿಕ್ ಎಲ್ಲ ಪೂಜೆ ಮಾಡ್ಕೊಂಡು ನೀರು ಬಂತು. ಇದು ಪ್ರಕೃತಿ, ಅದನ್ನು ನಾವು ಮೆಚ್ಚಬೇಕು. ಆದ್ದರಿಂದ ಅದನ್ನು ನಾವು ಜೀರ್ಣೋದ್ಧಾರ ಮಾಡಬೇಕು. ಅದು ನಂಬಿಕೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡಬೇಕು. ಅದಕ್ಕೆ ಕೆಲವು ಮೂಲ ಸೌಕರ್ಯಗಳು ಕಡಿಮೆ, ಅಲ್ಲಿ ಅಂಗಡಿ ಹಾಕೋರಿಗೆ ಅದಕ್ಕೆ ಇದಕ್ಕೆಲ್ಲ ತೊಂದರೆ ಇದೆ. ಅದನ್ನೆಲ್ಲ ನೀಟಾಗಿ ಮಾಡಿಸ್ಬೇಕು. ಅದು ಕ್ಲೀನಾಗೆಲ್ಲ ವಾಸ್ತು ಆಗಬೇಕು. ಸ್ವಲ್ಪ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಅದು ಆ ದೇವಸ್ಥಾನದ ಬಗ್ಗೆ ನಮ್ಮ ತಂದೆ ಹೆಸರು ಅಣ್ಣಯ್ಯಪ್ಪ ಅಂದ್ಬಿಟ್ಟು, ನಾವು ಗಣೇಶ್ ಅಂದ್ಬಿಟ್ಟು ಅಲ್ಲಿರೋದು. ನಾವು ಮೂಲತಃ ಹೊಸಕೋಟೆಯವರು. ನಾವು ಇಲ್ಲಿ ಬಂದು ಜಮೀನು ಪರ್ಚೇಸ್ ಮಾಡಿ ಸ್ವಲ್ಪ ಚಿಕ್ಕ 25 ವರ್ಷ ಆಯಿತು ಇಲ್ಲಿ ಬಂದಿದ್ದೀವಿ. ಏನು ತೊಂದರೆ ಇಲ್ಲ ನಮಗೆ, ಆ ಥರದಲ್ಲೇನು ತೊಂದರೆ ಇಲ್ಲ. ನಾವು ಇಲ್ಲಿ ಹೆಚ್ಚಿನ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಶುಂಠಿ ಮತ್ತು ಕಾಫಿ, ಮೆಣಸು ಇವೆಲ್ಲನೂ ಮಾಡಿದ್ದೀವಿ. ಏನು ತೊಂದರೆ ಇಲ್ಲ, ಅದರಲ್ಲೇನು ತೊಂದರೆ ಇಲ್ಲ. ಸದ್ಯಕ್ಕೆ ಆನೆ ಹಾವಳಿ ಇತ್ತು, ಫಾರೆಸ್ಟ್ನವ್ರು ಕೋಪ್ರೇಟ್ ಮಾಡ್ತಾರೆ. ಅದೇನು ಇಲ್ಲ, ಇಲ್ಲವೇ ಏನು ಅದೇನಿಲ್ಲ ಅಂತೇನಿಲ್ಲ, ಅವರು ಕೋಪ್ರೇಟ್ ಮಾಡ್ತಾರೆ. ಇನ್ನೂ ನಮಗೆ ಸ್ವಲ್ಪ ಇನ್ನು ಹಾಕಿದ ಬೆಳೆನ ಹಾಳು ಮಾಡಬಾರ್ದು ಆ ಟೈಪಲ್ಲಿ ಕೊಟ್ಟಾರೆ. ನಮಗೆಲ್ಲ ಸವಲತ್ತು ಕೊಟ್ಟಾರೆ, ಆ ಜೀಪು ಕಳಿಸ್ಕೊಟ್ಟಾರೆ. ಈಗ ಕರೆದಾಗ ಅವರೆಲ್ಲ ಬಂದು ಕೋಪ್ರೇಟ್ ಮಾಡೋರೆ. ಪರಿಹಾರನೂ ಕೊಟ್ಟಾರೆ. ಕೆಲವು ಸಣ್ಣ ಪುಟ್ಟ ಲೇಟ್ ಆಗಿರ್ಬೋದು, ಪರಿಹಾರನೂ ಕೊಟ್ಟರೆ. ಅದರಲ್ಲೇನೋ ಅವ್ರ ಪಾಪ ಅವ್ರ ಮೇಲೆ ನಾವು ಇದಿಲ್ಲ. ಅವರು ನಾವು ನಮ್ಮ ಕುಟುಂಬದಲ್ಲಿ ಅವರು ಒಬ್ಬರು ಅನ್ನೋ ಲೆಕ್ಕಾಚಾರದಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಏನು ತೊಂದರೆ ಇಲ್ಲ. ಆ ಥರ ಎಲ್ಲ ಕೊಟ್ಟಾರೆ ಫಾರೆಸ್ಟ್ನವರು. ನಮಸ್ಕಾರ, ನನ್ನ ಹೆಸರು ಬಸವಣ್ಣ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ ತಂದೆ KM ಮಾದೇವಪ್ಪ ಅಂತ ಗೌಡಿಕೆ, ನಮ್ಮದು ಕುರುಡೆಗೆಲ್ಲ ವಾಸಿ. ಸರ್, ಮೊದಲನೇದಾಗಿ ಈ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ಅನ್ನೋ ಒಂದು ಹೆಸರು ದೇವರಿಗೆ ಹೇಗೆ ಬಂತು, ಈ ದೇವರ ಒಂದು ಇತಿಹಾಸ ಏನು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ವಾಸುದೇವ ಅಂತಂದರೆ ಮೊದಲು ಅದು ನಮಗೆ ಗೊತ್ತಿಲ್ಲ. ಆ ಕಾಲದಿಂದ ಇದ್ರು ವಾಸುದೇವ ಅಂತ ಅವರು ಕರ್ಕೊಬಂದಿದ್ರು. ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಬರ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದರೆ ಮೇಯ್ನಾಗಿ ಈ ದೇವ್ರಿಗೆ ಹೋಗ್ಬೇಕು ಅಂತಂದರೆ ಈ ಯಂಗ್ಸ್ರು ಲೇಡೀಸ್ ನೋಡೋಂಗಿಲ್ಲ. ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ನಾವು ನೈಟ್ ಬಂದು ಇಲ್ಲಿ ವಾಸ ಇದ್ದು ಅವ್ರು ಯಾರನ್ನೂ ನೋಡದಂತೆ ನಾವು ಮನೆಯಿಂದ ಹೊರಗಡೆ ಮಲಗಿದ್ದು ಅಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ರೂಢಿ ಇತ್ತು. ಅದು ಈಗಲೂ ನಡೀತಾ ಇದೆ. ಈಗಲೂ ಹೊರಗಡೆ ಅಂತಂದರೆ ಮನೇಲಿ ಮಲಗಂಗೆ ಇಲ್ಲ. ಹೊರಗಡೆ ಅಂತಂದರೆ ಇದು ಒಂದು ದೇವಸ್ಥಾನ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮರದಾಗ ಒಂದು ಅಡಿಲಿರ್ಬೋದು. ಇವತ್ತು ಅದು ರೂಢಿ ಇಲ್ಲದೆ ಯಾರೂ ಲೇಡೀಸ್ ನೋಡೋಂಗಿಲ್ಲ, ಅವ್ರ ಮನೆಯವ್ರು ನೋಡೋಂಗಿಲ್ಲ. ಅದೇ ರೂಢಿಲಿ ಬಂದ್ಬಿಟ್ಟಿತ್ತು ಅದು. ಈಗಲೂ ಅಲ್ಲಿ ಆ ದೇವ್ರಿಗೆ ಹೆಂಗಸ್ಗಳಲ್ಲಿ ಹೋಗಂಗಿಲ್ಲ, ಹೋಗೋದು ಇಲ್ಲ, ಹೋಗಂಗೂ ಇಲ್ಲ. ಅಲ್ಲಿಂದ ಏನು ವಾಪಸ್ ಪ್ರಸಾದನೂ ತರಂಗಿಲ್ಲ. ಆ ರೂಢಿಲೇ ಇತ್ತು. ಈಗಲೂ ಅದೇ ಪದ್ಧತಿ ಅದ ಅಂತಂದರೆ ಅಲ್ಲಿ ಏನಪ್ಪ ಅಂತಂದರೆ ಈ ದೇವ್ರ ನಂಬಿಕೆ ಅಂತಂದರೆ ಅಲ್ಲಿಗೆ ಹೋಗಿದ್ದು ಬಂದಿನಿಗೆ ನಮಗೆ ಮಳೆ ಗ್ಯಾರಂಟಿ ಅನ್ನೋದು ಒಂದು ನಂಬಿಕೆ. ಅದು ಉಯ್ತಿತ್ತು. ಅದು ನಾವು ಕಣ್ಣಾರು ನೋಡಿದ್ದೀವಿ ಹೋಟೆಲ್ಲಿ. ಈಗಲೂ ಸ್ವಲ್ಪ ಮಳೆ ಕಮ್ಮಿ ಆಗದೆ ಅಂದರೆ ಇವತ್ತು ಅದೇ ಪದ್ಧತಿಲಿ ಅದೇ ಹಂಗಿರೋದ್ರಿಂದ ಆ ದೇವ್ರನ್ನ ಎಲ್ಲ ನಂಬ್ಕೊ ಬಂದ್ಬಿಟ್ಟಿದ್ದೀವಿ. ಈಗಲೂ ಅಲ್ಲಿಂದ ಏನಪ್ಪ ಅಂತಂದ್ರೆ ನಾವು ಆ ದೇವ್ರ ಹೆಸರು ಹೇಳಿ ಒಂದು ಪೂಜೆ ಮಾಡಿದ್ರೆ ನಮಗೆ ಯಾವ ಪ್ರಾಣಿ ಹಾನಿ ಆಗಲ್ಲ, ಬೆಳೆ ಹಾನಿ ಆಗಲ್ಲ. ಈ ಥರದೊಂದು ರೂಢಿಲಿ ಬಂದಿದೆ. ಅದು ಇದು ಕಂಟಿನ್ಯೂ ಆದ. ಈಗ ಬೇರೆ ಕಡೆ ಎಲ್ಲ ಭಾಗದಲ್ಲೂ ಬೇರೆ ಕಡೆ ಎಲ್ಲ ಹುಲಿ ತಿಂತು, ಅದು ಆನೆ ತುಳಿತು ಅನ್ನೋದೆಲ್ಲ ಪ್ರಕರಣಗಳಿವೆ. ಇದೇ ನಮ್ಮ ಈ ಭಾಗದಲ್ಲಿ ಮಾತ್ರ ಆ ಥರದ್ದು ಏನೂ ನಡೆದೇ ಇಲ್ಲ. ಈಗ ಸಣ್ಣ ಪುಟ್ಟ ಹುಲಿ ತಿಂದ್ರೆ ಬಾಬಾ ಇಲ್ಲ ಅಂತಲ್ಲ, ಅದು ಮಾಮೂಲಿ ಕಾಡು ಹೋದಾಗ ಹುಲಿ ತಿಂದವಾಗ ಬಂದು ಆ ಹುಲಿ ಸರ್ವೇ ಸಾಮಾನ್ಯ, ಅದೇನು ಮಾಡೋಕ್ಕಾಯ್ತಾ ಇಲ್ಲ. ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಲ್ಲ, ನಮ್ಮದು ತಪ್ಪಿರುತ್ತೆ, ಅವ್ರದ್ದು ತಪ್ಪಿರುತ್ತೆ. ಈ ಪ್ರಾಣಿಗಳ ಮೊದಲು ಒಳಕ್ಕೆ ಬಿಡ್ತಿದ್ರು, ಎಲ್ಲಿಗೆ ಆ ಕಾಡಿನೊಳಕ್ಕೆ ದನಗಳು ಬಿಡ್ತಿದ್ರು. ಆಗ ಆ ಪ್ರಾಣಿಗಳು ಆ ತಿನ್ಕೋತಿದ್ವು, ಒಳಗೆ ತಿಂತಿದ್ವು. ಈಗ ಬಿಡಲ್ಲ, ಆಗ ಒಳಗೆ ಬಂದು ತಿಂತೇವೆ. ಅದಕ್ಕೆ ಪರ್ಯಾಯ ಏನು ಮಾಡೋಕ್ಕಲ್ಲ, ಹೊಟ್ಟೆ ಪಾಡ್ಗಾಗಿ ಹೊರಗೆ ಬರೋದು. ಅದು ಫಾರೆಸ್ಟ್ನವ್ರಿಗೆ ಮಾಡಬೇಕು, ಅದು ಸಂಬಂಧಪಟ್ಟವ್ರು ನೋಡ್ಕೊಳ್ಳಿ. ಅಂದರೆ ದೇವ್ರು ಮಾತ್ರ ನಮಗೆ ಈಗಲೂ ನಂಬಿಕೆ ಅಂತಂದರೆ ಬೇರೆ ದೇವ್ರಿಗಿಂತ ಕಾಡಲ್ಲಿರೋ ದೇವರು ಭಾರಿ ಕ್ರಿಟಿಕಲ್ ಆಗಿರ್ತವೆ, ಅಂದರೆ ಸತ್ಯಸಾಕ್ಷಿಯಾಗಿರ್ತವೆ ಅನ್ನೋ ಲೆಕ್ಕಾಚಾರ ಆ ಟೈಪ್ ಇರೋದ್ರಿಂದ ಅಲ್ಲಿ ಏನು ಕಾಡೊಳಗೂ ಏನು ದೇವಸ್ಥಾನ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಕಣ್ಣಾರ ನೋಡಿದ್ದೀನಿ. ದೇವಸ್ಥಾನ ಮಾಡೋಕ್ಕೆ ಬಿಟ್ಟಿಲ್ಲ. ಒಂದು ಲಿಂಗ ಅದೇ ಬಿಟ್ಟರೆ ಒಂದು ಗೋಪುರ ಅದೇ. ಅಲ್ಲೆಲ್ಲ ಹಿಂದೆ ಜನ ಇದ್ರು ಅಂತ ಹೇಳ್ತಾರೆ, ಅದು ನಾವು ನೋಡಿಲ್ಲ, ಕೆಲವು ನೋಡೇ ಇಲ್ಲ. ಆ ದೇವ್ರಿಗೆ ಈಗಲೂ ನಾವು ಎಲ್ಲ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಲೇಬೇಕು, ಕಡ್ಡಾಯ. ಅದೊಂದು ನಾವು ಏನೇ ಒಂದು ಆರಂಭನ ಕಂಟಿನ್ಯೂ ಮಾಡಬೇಕು, ಒಂದು ವ್ಯವಸಾಯನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಫಸ್ಟು ಯಾವ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಅಂದರೆ ಯುಗಾದಿ ಆದಮೇಲೆ ಆ ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದೊಂದು ವಾಡಿಕೆ ಆಗದೆ. ಆ ವಾಡಿಕೆನ ಕಂಟಿನ್ಯೂ ಮಾಡ್ಕೋಬೇಕು. ಆ ಥರದೇನು ಕುಡುಗಿ ಜಾತ್ರೆ ಅಂತೂ ಅಷ್ಟೇ. ಕುಡುಗಿ ಜಾತ್ರೆ ಅದು ಎರಡು ಒಟ್ಟಿಗೆ ಬೀಳ್ತದೆ. ಆ ಕುಡುಗಿ ಜಾತ್ರೆನ ಮುಗಿಸ್ಬಿಟ್ಟೆ ವಾಸುದೇವ್ರಿಗೆ ಹೋಗೋದಿಲ್ಲ. ವಾಸುದೇವ್ರಿಗೆ ಹೋಗಿ ಬಂದು ಕುಡುಗಿ ಜಾತ್ರೆ ಮಾಡೋದು. ಅಲ್ಲಿ ಪೂಜೆ ಮಾಡಿ ಬಂದು ಅವ್ರು ಏನೋ ಒಂದು ಬಾಂಧವ್ಯ ಅದಕ್ಕೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಪೂಜೆ ಬಾಂಧವ್ಯ ಅಲ್ಲಿಂದ ಮುಗಿಸ್ಬಿಟ್ಟು ಬಂದು ಇದು ಮುಗಿದ್ರೆ ಇನ್ನು ಬಾರ್ಡ್ರು ನಮ್ಮದು. ಇನ್ನು ಬಾರ್ಡ್ರು ಅಂತಂದರೆ ಇನ್ನು ಯಾವ ಊರ್ಲೂ ಜಾತ್ರೆನೇ ಇಲ್ಲ. ಪುನಃ ಗೆಡ್ಡೆ ಸ್ಟಾರ್ಟ್ ಆಗಬೇಕು. ಇನ್ನು ಬೇಲ್ಕುಪ್ಪೆ ಸ್ಟಾರ್ಟ್ ಆದಮೇಲೆ ಕಮೆನ್ಸು. ಫಸ್ಟ್ ಬೇಲ್ಕುಪ್ಪೆ, ಲಾಸ್ಟು ಕುಡುಗಿ ಜಾತ್ರೆ ವಿತ್ ನಮ್ಮ ತೆಂಕ್ಲಯ್ಯನ ದೇವಸ್ಥಾನ. ಈ ಥರ ವಾಡಿಕೆ ಇರೋದು. ಹಾಗಾಗಿ ಆ ದೇವರು ಕಡ್ಡಾಯವಾಗಿ ನಮಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಎಲ್ರಿಗೂ ಅಷ್ಟೇ, ಯಾರಿಗಾದ್ರೂ ಅದ್ರಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿಗೆ ಹೋಗಿ ಬೇರೆ ಏನೋ ತಗೊಬರೋದು, ಇನ್ನೊಂದು ಮಾಡೋದು, ಅನಾಹುತ ಮಾಡೋದು ಯಾವುದೂ ಇಲ್ಲ. ಅದಕ್ಕೆ ನಾವು ಕಡ್ಡಾಯವಾಗಿ ನಾವು ಹೋಗ್ಲೇಬೇಕು. ಈಗ ನಿಮ್ಮ ಒಂದು ಅಪ್ಪ ಕಾಲದಲ್ಲಿ ಅಥವಾ ತಾತವ್ರ ಕಾಲದಲ್ಲಿ ಈಗ ನೀವು ಚಿಕ್ಕವರಾಗಿರ್ತಿದ್ರಿ, ಆಗ ಅಲ್ಲಿಗೆ ಪೂಜೆಗೆ ಹೋಗ್ತಿದ್ರು. ಆಗ ಯಾವ ರೀತಿ ಹೋಗ್ತಿದ್ರು? ಆಗ್ಲೂ ಸೇಮ್ ಇದೇ ಥರ ಅಂತಂದ್ರೆ ಈಗ ಅದು ಅವ್ರು ಏನಪ್ಪ ಅಂತಂದರೆ ಆಗ್ಲೂ ಅಷ್ಟೇ ನಾವು ಹೊರಗಡೆಯಿಂದ ಬಂದು ನೈಟು ಯಾರು ಬರೀ ಕಾಲಲ್ಲಿ ಅಂದರೆ ಪಾದರಕ್ಷೆನೂ ಹಾಕೋಂಗಿಲ್ಲ, ಬಂದಲ್ಲಿ ಹೊರಗಡೆ ಮಲಗಿದ್ದು. ಅಲ್ಲಿ ಹಣ್ಣು ಏನಾಯಿತು, ಪ್ರಸಾದ ಆಯಿತು, ಅದನ್ನು ತಗೊಂಡೋಗಿ ಅವರು ಏನು ಮಾಡ್ಕೊಬತ್ತಿದ್ರು ಅದೇ ಪದ್ಧತಿಲಿ ಈಗಲೂ ಮಾಡ್ತಾರೆ. ಅದು ಅವರು ಮಾಡ್ತಿದ್ರು, ಅದನ್ನು ನಾವು ಕೆಲವರು ಈಗಲೂ ವಯಸ್ಸಾದವರೆಲ್ಲ ಹೋಗ್ತಾರೆ ಅಲ್ಲಿಗೆ ನಡ್ಕೊಂಡು.
ತಂದೆಯವ್ರ ಕಾಲ ಇದೇ ಥರ ಅಂತಂದರೆ ಅವರು ನೈಟ್ ಬಂದು ಇಲ್ಲಿ ಆರ್ಟಿದ್ದು ಅವರು ಪೂಜೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲೇ ನದಿ ಬರ್ತದೆ ನಮ್ಮ ಬಿರೋಳ್ದು, ಆ ನದಿ ದೇವಸ್ಥಾನ ಪಕ್ಕದಲ್ಲೇ ಬರೋದು, ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲಿ ಏನೋ ನಿತ್ಯ ಕರ್ಮ ಏನಾದ್ರು ಮುಗಿಸ್ಕೊಂಡು ಆಗ ನಾವು ಬರ್ತಿದ್ರು. ಆ ಟೈಪಲ್ಲಿ ಈಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಬಂದಿದ್ವಿ. ಆಗ ನಮ್ಗೆ ಅದು ಮಾಡ್ಕೊ ಬಂದಾಗ ನಮ್ಗೊಂಥರ ತೃಪ್ತಿ ಸಮಾಧಾನ ಇರ್ತಿತ್ತು, ಬೆಳೆ ಹಾಕಿದ್ರೆ ಬೆಳೆ ಚೆನ್ನಾಗಾಗಿತ್ತು, ಈ ಥರ ಬಂದಿದೆ. ಹಾಗಾಗಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ತೇವೆ. ಈಗ ಅಲ್ಲಿಂದ ಏನು ಪ್ರಸಾದ ತರಬಾರ್ದು, ಏನು ಅದು ತರಬಾರ್ದು, ಅದೇನೋ ಅಲ್ಲಿಂದ ಲೇಡೀಸ್ ತಿಂತಾರೆ, ಲೇಡೀಸ್ ನೋಡಬಾರ್ದು ಅನ್ನೋ ಒಂದು ವಾಡಿಕೆ ಇತ್ತಲ್ಲ, ಆ ದೇಶದ ಅವ್ರು ಬಂದ್ರೆ ಹೆಂಗಸ್ಗಳು ತಿನ್ನಬಾರ್ದು ಅನ್ನೋದು ಒಂದು ವಾಡಿಕೆ ಇತ್ತು. ಈಗಲೂ ಯಾರು ತರಲ್ಲ. ಅಲ್ಲಿ ಏನು ಪ್ರಸಾದ ಅಂತಂದ್ರೆ ಬೇರೆ ಏನು ಮಾಡಲ್ಲ, ಈ ಪಂಚಮೂರ್ತ ಅದು ಸಣ್ಣ ಪುಟ್ಟದ್ದು ಅಭಿಷೇಕ ಮಾಡ್ತಾರೆ, ಅದನ್ನ ಅಲ್ಲೇ ಧೂಪ ಅಂತ ತಗೊಂಡೋಗಿ ಧೂಪ ಎಲ್ಲ ಹಾಕಿ ಮುಗಿಸ್ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಅಲ್ಲಿಗೆ ಏನದ ಎಷ್ಟು ಜನ ಹೋಗುತ್ತೆ ಅಷ್ಟು ಜನಕ್ಕೆ ಅವ್ರು ಲಿಮಿಟ್ ಮಾಡಿರ್ತಾರೆ, ಅದು ಮುಗಿಸ್ಕೊಬರ್ತಾರೆ, ಮನೆಗೇನು ತರಂಗಿಲ್ಲ ಅಂತ ವಾಡಿಕೆ ಅದ. ಅದು ವಾಡಿಕೆ ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ದೇವರು ಅಂದಮೇಲೆ ಎಲ್ರಿಗೂ ಒಂದು ನಂಬಿಕೆ ಇರ್ತಲ್ಲ, ಆ ನಂಬಿಕೆ ಮೇಲೆ ನಾವು ಭಯ, ಅದರಿಂದಾಗಿ ಅವರು ತರೋದು ಇಲ್ಲ, ಈಗಲೂ ತಂದಿಲ್ಲ, ತರೋದು ಇಲ್ಲ, ಹಂಗಾಗಿ ನಡ್ಕೊ ಬಂದಿದೆ ಅದು. ಜೊತೆಗೆ ಈಗ ಹೆಂಗಸರು ಹೋಗ್ಬಾರ್ದು ಅಥವಾ ಹೆಂಗಸರು ಪ್ರಸಾದನೂ ಕೂಡ ನೋಡ್ಬಾರ್ದು ಅನ್ನೋದು ಏನ್ ಕಾರಣ? ಅದು ಇಂದಲೂ ಅವ್ರು ಏನು ಮಾಡ್ಕೊ ಬಂದ್ರೆ ಅದು ಕೆಲವು ದೇವಸ್ಥಾನವೇ, ಇಲ್ಲಿ ಕೊಂಗಳಿ ಮಲ್ಲಪ್ಪ ಅಂತದ ಸೇಮ್ ಅದು ಹಂಗೆ ಕೇಸು, ಅದು ದಂಡಾಗ ಅದು ಊರು ಒಳಗೆ ಅದ, ಹಂಗಾದ್ರೂ ಯಾರು ಲೇಡೀಸ್ ಹೋಗಲ್ಲ. ಅದೇನು ಅವ್ರು ಹೋದಾಗ ಹಿಂದೆ ಯಾವುದೋ ಕಾಲದಲ್ಲಿ ಹೆಂಗಸು ಹೋದಾಗ ಅವರು ಕಲ್ಲಾಗ್ಬಿಟ್ಟಿದ್ರಂತೆ, ಅದು ಒಂದು ವಾಡಿಕೆ. ಅದು ನಾವು ನೋಡಿಲ್ಲ, ಬೇರೆಯವ್ರು ನೋಡಿರೋದು, ಬೇರೆಯವ್ರಿಗೆ ಆಗಿರೋದು ಹೇಳಿದ್ರು. ಅಲ್ಲೆಲ್ಲ ಬಾಡ್ರದೆ, ಅದು ಇವರು ಜೀವಂತವಾಗದೆ, ಅದು ತಮಿಳ್ನಾಡು ಬಾರ್ಡ್ರು ಮತ್ತು ಕನ್ನಡ ತಮಿಳ್ನಾಡು ಬಾರ್ಡ್ರು ಕೊಂಗಳಿ ಮಲ್ಲಪ್ಪ ಅಲ್ಲಿಗೂ ಹೆಂಗಸರು ಹೋಗಂಗಿಲ್ಲ, ಅಂದ್ರೆ ಅದು ಡೇ ಟೈಮ್ ಹೋಗ್ಬೋದು ಏನು ತೊಂದರೆ ಇಲ್ಲ, ಅಲ್ಲೆಲ್ಲ ಹೋಗ್ತಾರೆ. ಇದು ಹಂಗೆ, ಅದಕ್ಕಿಂತ ಇಷ್ಟು ಇದು ಕಾಡು ಒಳಗಿರೋ ದೇವ್ರು, ಇದು ಕಾಡು ಒಳಗಿರೋ ದೇವರು. ಆ ಕಾಲದಿಂದ ಹಂಗೆ ಬಂದಲ್ಲ, ಆ ದೇಶಕ್ಕೆ ಈಗಲೂ ಹಂಗೆ ಆಗೋದೇನೋ ಅನ್ನೋ ಲೆಕ್ಕಾಚಾರವೋ, ಇದು ನಾವು ಮೂಢನಂಬಿಕೆ ಅನ್ಕೋಬೇಕೋ ಇಲ್ಲ ಸರಿ ಅನ್ಕೋಬೋದು, ಅದು ಅವ್ರಿಗೆ ಬಿಟ್ಟದ್ದು. ಹಾಗಾಗಿ ಅದನ್ನೇ ವಾಡಿಕೆ ಅದಲ್ಲ, ಆ ವಾಡಿಕೆನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಈಗ ದೇವರು ಅಂದರೆ ಎಲ್ರಿಗೂ ಭಯ ಇರ್ತಲ್ಲ, ಭಯ ಇರೋದ್ರಿಂದ ಆ ಥರ ನಾವು ವಾಡಿಕೆ ಆಗಿದೆ, ಅದರಿಂದ ಅದೇ ಪದ್ಧತಿಲಿ ನಡ್ಕೊಬಂದಿದೆ. ಈಗ ಅಂತಂದ್ವಾಗ ಕಮ್ಮಿ ಆಯ್ತದೆ, ಅದು ಕಮ್ಮಿ ಆಗೋದು ಬೇಡ. ಯಾಕಂದರೆ ನಾವು ಈಗ ಪುನಃ ಏನಿತ್ತು ಅದೇ, ಸುಮ್ಮನೆ ಜನ ಬದಲಾವಣೆ ಆಗಿರ್ಬೋದು, ಇನ್ನು ಬೇರೆದೆಲ್ಲ ಅದೇ ಇತ್ತು, ವಾಸ್ತು ದೇವ್ರು ಬದಲಾಗಲ್ಲ, ಅದು ಅನ್ನೋ ಲೆಕ್ಕಾಚಾರ ನಮ್ಮದು ಅಷ್ಟೇ. ಅದೇ ಈಗ ಜನ ಅದೇನಾದದು ನಮ್ಗೆ ತೊಂದರೆ ಆಗೋದ ಅಂತ ಪ್ರಶ್ನೆ ಮಾಡೋ ಜನನೂ ಉಟ್ಕೊಂಡದೆ, ಅದು ಉಟ್ಕೊಳ್ಳೋದು ಅದಾಗೋದು ಬೇಡ. ಈಗ ಏನಾಗದ ಅಪ್ಪನೇ ಅಮ್ಮನೇ ಮಕ್ಕಳೇ, ಅದು ಹಂಗೆ ಇರಬೇಕು. ದೇವರಾಗಿ ಇರಲಿ, ನಾವು ನಾವಾಗಿರೋದು ಅನ್ನೋ ಲೆಕ್ಕಾಚಾರ ನನ್ನ ಒಂದು ಒಪಿನಿಯನ್. ಈಗ ನಮ್ಗೆ ಗೊತ್ತಿರೋಂಗೆ ಅಂದರೆ ಹಿಂದಿಂದೆ ನಮ್ಮ ತಾತ ಮುತ್ತಾತ ಆಗಲಿ ಅದು ಪದ್ಧತಿ ನಮ್ಮ ಮನೇಲಿ ಇರೋದು. ಈಗ ಸ್ವಲ್ಪ ಸತ್ಗೆ ಪತ್ಗೆ ಅದು ಅದೇನಿರ್ಬೋದು ಕೊಡೋ ವಸ್ತುಗಳೆಲ್ಲ ನಮ್ಮನೇಲೇ ಇರೋದು. ನಮ್ಮ ತಾತ ಆದಮೇಲೆ ಅವ್ರ ತಾತ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ಆದಮೇಲೆ ಈಗ ನಮಗೆ ಬಂದಿದೆ. ಹೆಚ್ಚು ಕಮ್ಮಿ ಒಂದು 200 ವರ್ಷದಿಂದ ನಮ್ಮ ಮನೇಲೇ ಇದೆ ಅದು ನಮ್ಗೆ ಗೊತ್ತಿರೋದು ಇಷ್ಟೇ ಅಂದರೆ ಅವ್ರು ಏನು ಮಾಡ್ಕೊಬರ್ತೀವಿ ಹಿಂದಿಂದೆ ಮೂಲಾಧಾರ, ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಮುಂದೆ ಈಗ ಜನಗಳಿಗೆ ಹೇಳಲ್ಲ, ನಮ್ಮ ಗಣೇಶಣ್ಣ ಹೇಳಿದ್ರು, ಈ ಜನಗಳಿಂದ ಕೆಲವು ತೊಂದರೆ ಆಯ್ತವ, ಅವ್ರು ಬಂದು ಕೆಲವು ನಿಜ ಅದು. ಈಗ ಅದೇನು ಮಾಡ್ಬಿಡೋದು ಇದೇನು ಮಾಡ್ಬಿಡೋದು ಅಂತ ಮಾಡ್ತಾರೆ, ಅಲ್ಲಲ್ಲೇ ಅನುಭವಿಸ್ತಾರೆ ಅವ್ರು ನಮ್ಮ ತೆಂಕ್ಲೈನೇ ಆಗಲಿ, ನಮ್ಮಲ್ಲಿ ಪೂಜೆ, ನಮ್ಮ ಮಾರಮ್ಮನ ಪೂಜೆ ನಮ್ಮ ಮನೇಲೇ ಇರೋದು, ನಾವು ಮಾಡ್ತೀವಿ. ಅವತ್ತಿಗೆ ವಿಷಯ ಮಾಡೋತ್ತಿಗೆ ಏನು ತೊಂದರೆ ಕೊಡ್ತಾರೆ ಅದು ಮಾಡ್ತಾರೆ, ಅವರೆಲ್ಲ ಅನುಭವಿಸ್ಬಿಟ್ರೆ ಅವ್ರ ಹೆಸರು ಹೇಳೋಗಿಲ್ಲ ನಾವು, ಅದು ಅನುಭವ ಬರ್ತದ ಅಲ್ಲಲ್ಲೇ 3 ತಿಂಗಳಿಗೆ ಕೊಡ್ತದ. ಯಾರೋ ಬಂದು ಮಾಡಿದ್ರು ತಡೆದ್ರು ಹೋದ್ರು ಅವರು ಕಣ್ಣಾರ ನೋಡ್ತಾ ಇರ್ತೀವಿ. ಈಗೇನಂದ್ರೆ ಇದು ವಾಡಿಕೆ ಬಂದ್ಬಿಟ್ಟು ಈ ಕಟ್ಟುನಿಟ್ಟಾಗಿ ನಾವು ಏನು ಮಾಡ್ಕೊ ಹೋಗ್ತೀವಿ, ಅದು ನಮ್ಮ ಗ್ರಾಮಕ್ಕೆ ಅಕ್ಕಪಕ್ಕದ ಹಳ್ಳಿಗೆಲ್ಲ ಒಳ್ಳೇದು. ಇವತ್ತು ಯಾವನ ಬರ್ಬೋದು, ಆ ದೇವ್ರು ನನ್ನೇನು ಮಾಡ್ಬಿಡೋದು ನಾ ಏನು ಮಾಡ್ಬಿಡೋದು ಅಂತ ಹೋಗ್ಬೋದು, ಅದು ಹೇಳ್ಕೊಳ್ಳೋದೇ, ಅದು ಮಾಡಿ ತೋರಿಸ್ತದ. ಮಾಡಿ ತೋರಿಸಿ ಕೆಲವ್ರು ಬುದ್ಧಿ ಕಲಿತೇ ಇಲ್ಲ, ನಾವು ಹೇಳೋಷ್ಟು ಹೇಳ್ತೀವಿ, ಅದನ್ನು ನೀವೇ ಮಾಡ್ಬೇಕಂತಾರ. ನೀವು ಮಾಡಿಯಪ್ಪ ಅಂದ್ಬಿಟ್ರೆ ನಮಗೇನಾದ್ರು ತೊಂದರೆಗಳಾಯ್ತವ, ಯಾಕಂದ್ರೆ ನಾವು ಮಾಡೋ ಪೂಜೆಗಳು ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿಂದ ನಮ್ಮ ಅಪ್ಪಾಜಿ ಕಾಲದಿಂದ ನಮ್ಮ ತಾತನ ಕಾಲದಿಂದ ಏನು ನಡೀತಿತ್ತು ಅದನ್ನು ನಮ್ಗೆ ಹೇಳ್ಬಿಟ್ಟು ಹೊರಗಿದ್ದಾರೆ. ಯಾರು ದೇವ್ರು ಮಾಡ್ಬೇಕು ಅವರೇ ಮಾಡ್ಬೇಕು, ಬೇರೆಯವ್ರು ಬಂದ್ರೆ ಅದು ಆಗೋದಿಲ್ಲ. ಈಗ 200 ವರ್ಷ ಮೇಲೆ ಅನ್ಕೊಳ್ಳಿ, ನಮ್ಮ ತಾತ ಅವ್ರ ತಾತ ಅವರೆಲ್ಲ 4 ತಲೆಮಾರದಿಂದ ಆತ್ಲಿಂದ ಇದಿರೋದು. ಹಿಂದೆ ಅಲ್ಲಿ ಊರಿತ್ತಂತೆ, ಈಗಲೂ ಎಲ್ಲ ಅಲ್ಲಿ ಬಸವ ಈ ಮೇಲೆ ಗುಡ್ಡ ಪಟ್ಟುಗಳೆಲ್ಲ ದೇವಸ್ಥಾನಗಳೆಲ್ಲ ಚಪ್ಪಡಿ ಗಿಪ್ಪಡಿ ಎಲ್ಲ ಹಂಗೆ ಇದ್ದಾವೆ. ಈ ಪಾರೇಶ್ನವ್ರು ದಾರಿ ಕೊಡಲ್ಲ. ಈಗ ಮೊದಲು ಹೋಗಿ ನಾವೆಲ್ಲ ನೋಡಿದ್ವು, ದನ ಮೇಸಕ್ಕೆ ಹೋಗ್ತಿದ್ದೋ ನೋಡ್ತಿದ್ದೋ, ಅದೆಲ್ಲ ಚೆನ್ನಾಗಿದೆ. ಈಗೇಂದ್ರೆ ಎಲ್ಲೇ ನೋಡಿ, ಈಗ ನಮ್ಮ ಪಕ್ಕದ ಗ್ರಾಮದಲ್ಲಿ ಹುಲಿ ತಿಂದಿದೆ, ನಮ್ಮ ಇಲ್ಲಿ ಒಂದು ಆನ ತುಳಿದ, ಒಂದು ಹುಲಿ ತಿಂದಿರೋದ, ಏನಿಲ್ಲ. ಈಗ ದೇವ್ರ ಸಾಕಾರ ಹಂಗಿದೆ. ಬೆಳಿಗ್ಗೆ 7 ಅವ್ನ ಹೆಸರು ಹೇಳ್ಬಿಟ್ರೆ ನಮಗೇನೂ ಆಗಲ್ಲ. ಈಗ ಗಣೇಶಣ್ಣ ಅವ್ರು ಹೇಳಿದ್ರು ನೀರಿತ್ತಿಲ್ಲ, ನಾವು ಹಾಲಾರಿ ತರ್ಬೇಕಾದ್ರೆ ನೀರಿತ್ತಿಲ್ಲ. 10 11 ಗಂಟೆ ಕರೆಕ್ಟಿಗೆ ಒಂದು ದನಿ ಮಳೆಯಲ್ಲೇ ಬೇಸಿಗೆ ನೀವು ಒಳ ತುಂಬ ನೀರು ಬಂದ್ಬಿಡ್ತು, ಆಟೋಮೆಟಿಕಾಗಿ ಬಂದ್ಬಿಡ್ತು. ಅದು ಇವತ್ತಿಗೆ ನಮ್ಮ ಮದುವಾದ ವರ್ಷ ಅದು ಹಂಗಾದ್ದು. ಈಗ ಅದನ್ನು ನೆನೆಸ್ಕೊಂಡ್ರೆ ನಮ್ಮ ರಾಮ ಸುಳ್ಳು ಅಂತದೆ. ಈ ಜನಗಳು ಏನಂತವ್ರೆ, ಇವ್ರು ಸುಳ್ಳು ಹೇಳ್ತಾರೆ, ಅಲ್ಲಿಗೆ ಹೋಗಿ ಹೇಳಿ ದೇವ್ರಿಗೆ ನೋಡ್ಕೊತ ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ದೇವ್ರ ಅವ್ರದ್ದು ಇಲ್ಲದು ಸೆಕೆಂಡ್ರಿ ಅದು. ಈಗ ನಮಗೇನಂದರೆ, ಈಗ ನಮಗೆ ಈ ಮೂಲಾಧಾರ ಇಲ್ಲಿ ಫಾರೆಸ್ಟ್ನವರು ನಮಗೊಂದು ಅವಕಾಶ ಮಾಡ್ಕೊಡ್ಬೇಕು ವರ್ಷಕ್ಕೊಂದು ಸಾರಿ. ಅವರು ಒಂದು 500 ಜನ ಬರತ್ತೋಕೆ ನಮ್ಮ ಗಣೇಶನ ಹೇಳಿದ್ರು ಶಿಫ್ಟ್ ಆಗ್ಬಿಟ್ಕೊಳ್ಳಿ,
ಒಂದು ವಾರ 200 ಜನ ಹೋಗಿ, ಇನ್ನೊಂದು ವಾರ 200 ಜನ ಶಿಫ್ಟು ಜೊತೆಲಿ ಅವರೇ ಕರ್ಕೊಂಡು ಹೋಗಿ. ಈ ವರ್ಷ ಹಂಗೆ ಮಾಡಿಕೊಟ್ರು. MLA ಅವರು ಫೋನ್ ಮಾಡಿ, ಹರ್ಷವರ್ಧನ್ MLA ಅವರು ಒಂದು ಅವಕಾಶ ಮಾಡಿಕೊಟ್ರು ಹೇಳಿ. ನೆಕ್ಸ್ಟ್ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ವಾರ ಬಂದಿದ್ದು ಹೋದರು. ಅದೇ ರೀತಿ ಮುಂದುವರ್ಕೊಂಡು ಹೋಗಲಿ, ನಮಗೊಂದು ಅವಕಾಶ ಕೊಡಲಿ, ಆ ದೇವ್ರ ಭಾಗ್ಯ ನಮಗೂ ಸಿಕ್ಕಲಿ. ಇಲ್ಲಿ ಈಗ ವಯಸ್ಸು ಚಿಕ್ಕದವರು ನಮಗೊಂದು ಎಳ್ಳೆ ಕೊಟ್ಟಿದ್ದಾರೆ, ಈ ಗ್ರಾಮದಲ್ಲಿ ನೀವು ಮಾಡ್ಕೊಂಡು ಹೋಗಪ್ಪ, ನಿಮ್ಮ ಅಪ್ಪಾಜಿ ಕಾಲದಲ್ಲಿ ಬಿಡಬೇಡಿ ಅಂತ ದೇವರು ನಮಗೊಂದು ಒಳ್ಳೇದು ಮಾಡ್ಕೊಂಬಂದಿದ್ದಾನೆ. ನಾವು 4 ಜನಕ್ಕೆ ನಮ್ಮ ಕೈಲಿ ಸಹಾಯ ಮಾಡ್ಕೊಂಡು ಪೂಜೆ ಮಾಡೋರು ಅಂದರೆ ನಮ್ಮಲ್ಲಿ ನಮ್ಮ ಪಕ್ಕದ ಮನೆಯವರೇ ಬುದ್ಧಿಯವರು ಅಂತಿದ್ರು. ಈಗ ಅವರು ತೀರೋಗ್ಬಿಟ್ರು. ಅವ್ರು ತೀರೋದ್ಮೇಲೆ ಅವ್ರ ಕುಟುಂಬದಲ್ಲಿ ಯಾರೂ ಬೇಡ ಅಂದ್ಬಿಟ್ಟು ಅವ್ರ ಹಳ್ಳಿಯಿಂದಲೇ ಕರ್ಕೊಂಡೋಗಿ, ಅವರು ಸಿಟಿಲಿದ್ದಾರೆ, ಅವ್ರನ್ನೂ ಕರ್ಕೊಂಡ್ಬಂದ್ಬಿಡ್ತೀವಿ. ಹೋಗೋದು ಮಾರನೇ ಅರಳಿ ಮಲೆಯನ್ನು ಕರಿತೀವಿ. ಹಿಂದೆ ಏನು ನಡೀತಿದ್ದು ಪದ್ಧತಿ ಅವಶ್ಯಕ ಹೋಗಿ ನಾವು ಸರ್ಗುರ್ಲಿ ಅದಕ್ಕೆ ಏನು ವಸ್ತುಗಳು ಬೇಕೆಲ್ಲ ತಗೊಂಡು ಹೋಗ್ತೀವಿ. ಹೋಗಿ ಅಲ್ಲೂ ಸ್ನಾನ ಮಾಡ್ತೀವಿ. ಪ್ರತಿಯೊಬ್ಬರು ಸ್ನಾನ ಮಾಡೋಕೆ ಇಲ್ಲಿ ಮಾಡ್ಕೊಬೋದ್ವಿ. ಸ್ನಾನ ಮಾಡ್ಕೊಂಡು ಸುತ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಕೊಂಡ ಹಾಕ್ಬಿಟ್ಟು, ಆ ಕೊಂಡ ಆದಮೇಲೆ ಅಭಿಷೇಕ ಒಳೆಯಿಂದ ಅಲ್ಲೂ ಆಲಾರಿ ಕಡೆಗೆ ತಗೋಗಿ ಅಭಿಷೇಕ ಪೂಜೆ ಮಾಡಿಬಿಟ್ಟು ಧೂಪ ಹಾಕ್ಬಿಟ್ಟು ಕೆಳಗೆ ಇಳಿದು ಬಿಡ್ತೀವಿ. ಅಲ್ಲೇನು ಫಲಾರ ಮಾಡ್ತೀವಿ ಅದನ್ನು ತಿನ್ಕೊಂಡು ನೀನು ನೋಡ್ಕೊಪ್ಪಂದು ಒಳ್ಳೇದಾಗಲಿ ಮುಂದಕ್ಕಂಟು ಏನು ತೊಂದರೆ ಕೊಡ್ಬಿಟ್ಟು ಹೇಳ್ಬಿಟ್ಟು ಬರ್ತೀವಿ. ಅಲ್ಲಾದ್ಮೇಲೆ ನೆಕ್ಸ್ಟು ನಮ್ಮ ಗ್ರಾಮದೇ ಮಾರಮ್ಮಂದು ಹುಡುಗಿ ಮಾರಮ್ಮನದು ನಮ್ಮಲ್ಲಿ ಇರೋದು, ನಾವೇ ಮಾಡೋದು ಅದು ಎರಡು ಅಣ್ಣ ತಂಗಿ ಅಂತಾರೆ ಜನ. ಅದು ಕೊಡಗನ ಮಾರಿ. ಈಗ ನಮ್ಮ ಗ್ರಾಮದವ್ರು ಏನು ಮಾಡ್ರೆ ಕುಡುಗಿ ಮಾರಿ ಅಂತ ಅನ್ಕೊಬಿಟ್ರೆ ಅದನ್ನ ಕೊಡಗನ ಮಾರಿ, ಅದು ಕುಡುಗಿ ಮಾರಿ ಅಂತ ಇಟ್ಕೊಬಿಟ್ರೆ ಹೆಸರು ಆಡ್ಕೊಬಿಡದ. ಇವೆರಡು ಇರೋದ್ರಿಂದ ನಮಗೆ ಯಾವ ತೊಂದರೆನೂ ಇರಲ್ಲ. ಯಾವುದೇ ರೋಗ ಬರಲಿ, ಒಂದು ಕೊರೋನಾ ಬರಲಿ, ಏನಿಲ್ಲ. ಮಾರಮ್ಮನೇ ಜಡಾರ ಅಂತ ಬರ್ತಾರೆ, ಅದು ಅಂತಾರೆ. ಒಂದೇ ಜನ ಪೂಜೆ ಮಾಡೋದು ಸಾಕು. ಒಂದು ಒಳ್ಳೆ ಅದೊಂದು ನಂಬಿಕೆ ಚೆನ್ನಾಗಿದೆ. ಆ ನಂಬಿಕೆ ಇದ್ರೂ ಜನಗಳು ಅದನ್ನ ಉಳಿಸ್ಕೊತೇ ಇಲ್ಲ. ಕೆಲವರು ಪಾಪ ಹಿಂದ್ಲವರು ಇನ್ನೂ ಹಂಚ್ಕಡೆ ಬೆಳ್ತಾವ್ರೆ. ಈಗ ಬಂದಿರೋ ಪೀಳಿಗೆಗಳು ಜನಗಳು ನಾನೇನು ಮಾಡ್ಬಿಡು ಅಂತ ಮಾಡ್ತಾವ್ರೆ. ಅದು ಕಣ್ಣು ಮುಂದೆ ತೋರಿಸ್ತಾ ಇದೆ. ಅವ್ರನ್ನ ನಾವು ಹೆಸರು ಹೇಳ್ಬಿಡೋದು ಮಾಡೋ ಅನುಭವ ಮಾಡ್ತಾವ್ರೆ ಅವರು. ಈ ರೀತಿಯಾಗಿ ನಮಗೊಂದು ಅವಕಾಶ ಕೊಟ್ರ. ಈ ಅವಕಾಶಕ್ಕೆ ನಮ್ಮ ಫಾರೆಸ್ಟ್ನವರು ನಮಗೊಂದು ಒಳ್ಳೇದು ಮಾಡಿಕೊಡ್ಬೇಕು. ಬಂದ ಜನಗಳಿಗೆ ಒಂದು ಒಳ್ಳೇದು ಮಾಡಿ, ಸರಿ ಕಣೆ ಹೋಗಿದ್ದು ನಮ್ಗೆ ಒಳ್ಳೇದಾಯಿತು ಅನ್ನೋದು ಭಾವನೆ ಜನಗಳಲ್ಲೂ ಬರಬೇಕು. ಫಾರೆಸ್ಟ್ನವರು ಉಳಿಸ್ಕೋಬೇಕು ಅದನ್ನು. ಸರ್, ಅಲ್ಲಿ ಒಂದು ದೇವರ ಒಂದು ಮೂರ್ತಿ ಇದೆ ಅಂತ ಹೇಳಿದ್ರಿ, ಒಂದು ಲಿಂಗದ ರೂಪದ ಒಂದು ಮೂರ್ತಿ ಇದೆ, ಮತ್ತೆ ಒಂದು ಚಾವಣಿ ಇದೆ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಇನ್ನೆಲ್ಲ ಅಂಶಗಳನ್ನ ಅಲ್ಲಿ ನಾವು ಗಮನಿಸಬಹುದು. ಮೂರ್ತಿ ವಿಶೇಷವಾಗಿ ಯಾವ ರೀತಿಯಾಗಿದೆ, ಅದನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನಾದರೂ ಮಾತಾಡೋದಾದ್ರೆ. ಒಂದು 4 ಅಡಿ ಹತ್ತದಲ್ಲಿ ಗೋಪುರ, 4 ಅಡಿ ಹೈಟ್ಗೆ ಒಂದು ಮರದ ಪೋಲ್ ಹಾಕಿ ಒಂದು ಚಪ್ರ ಹಾಕಿರೋದು ಕಾಣ್ತಾ ಇದೆ ಅಲ್ಲಿ. ಅಂದರೆ ಹಿಂದೆ ಹೆಂಗಿತ್ತು ಅಂತ ನಾವು ನೋಡಿಲ್ಲ. ಇವತ್ತು ನೆಕ್ ಮೂಮೆಂಟಲ್ಲಿ ಏನದ ಅದು ಗೊತ್ತು, ಅದು ಮಾತ್ರ ಹೇಳ್ಬೋದು ಅಷ್ಟೇ. ಅಲ್ಲಿ ಒಂದು ಲಿಂಗ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು 3 ಅಡಿ ಲೆಕ್ಕ ಇರ್ಬೋದು. ಅದು 3 ಅಡಿ ಲೆಕ್ಕ ಅದೆ. ಆ ಟೈಪಲ್ಲಿ ಲಿಂಗ ಅದೆ. ಅದು ಬಿಸಿಲು ಬಂದರೆ ಒಣಗುತ್ತೆ, ಮಳೆ ಬಂದರೆ ನೆನೀತದೆ. ಆ ಟೈಪ್ ಅದೆ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 50 ಅಡಿ ಪಾತಲ್ಲಿ ಅದು ಗೋಪುರ ಟೈಪಲ್ಲಿ ಅದೆ. ಆ ಕಂಬನೂ ಹಂಗೆ ನಿಂತವೆ. ಅಲ್ಲಿ ಬಿಸಿಲು ಬಂದರೆ ಒಣಗುತ್ತದೆ, ಮಳೆ ಬಂದರೆ ನೆನೀತದೆ. ಅದೇ ಮಟ್ಟಕ್ಕೆ ಅದೇ ಇವತ್ತು. ಅದನ್ನು ನಾವು ಹೋಗಿ ಸಣ್ಣದಾಗಿ ಒಂಗ ಸೊಪ್ಪು ಹಾಕ್ಬಿಟ್ಟು, ಸ್ವಲ್ಪ ಅಲ್ಲೇ ಕಾಡಲ್ಲೇ ಒಂದು ಸಣ್ಣ ಪುಟ್ಟ ಒಂಗ ಸೊಪ್ಪು ಹಾಕ್ಬಿಟ್ಟು ಅದ್ರ ಮುಂದೆ ಧೂಪ ಅಂದ್ಬಿಟ್ಟು ಸುತ್ತ ಎಲ್ಲ ಹಾಕಿ ಕ್ಲೀನ್ ಮಾಡಿ ಅಲ್ಲಿ ವರ್ಷಕ್ಕೊಂದು ಸಾರಿ ಅದನ್ನು ನಾವು ಪೂಜೆ ಮಾಡ್ಬಿಟ್ಟು ಬರ್ತೀವಿ. ಈಗ ಅದನ್ನು ಬೇರೆ ಥರದಲ್ಲಿ ನಾವು ಜೀರ್ಣ ಥರ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ಮಾಡೋ ಅಂಥ ಜನನೂ ಅವರೇ, ಮತ್ತು ನಮ್ಮ ರೈತರು ಸಾಕಾಗಷ್ಟು ಮಾಡೋಕ್ಕವ್ರೆ. ಅಂದರೆ ಫಾರೆಸ್ಟ್ ಅವರಲ್ಲಿ ಅನುಮತಿ ಕೊಡಲ್ಲ, ಅಲ್ಲಿ ಕೇಳೋಕ್ಕಾಗೋದಿಲ್ಲ. ಅದು ಟಫ್ ಕೆಲಸ. ಅದನ್ನು ನಾವು ಅದೇನದ ಅದನ್ನೇ ಮಾಡ್ಕೋತೀವಿ ಅಷ್ಟೇ. ನಾವು ಮುಂದುವರೆದು ಅದನ್ನು ಊರೊಳಗಿದ್ರೆ ಅದೇನೋ ಬೇರೆ ಥರ ಮಾಡ್ಬೋದಿತ್ತು. ಇವತ್ತು ಏನೋ ಕೋಟಿ ಖರ್ಚು ಮಾಡ್ಬಿಟ್ಟು ಮಾಡೋಂಥ ಜನಗಳು ಅವ್ರೆ, ಸಹಾಯ ಮಾಡೋಂಥ ಜನವ್ರೆ, ಜಾಗ ಕೊಟ್ಟು ಇಲ್ಲೂ ಮಾಡ್ಬೋದು. ಅದನ್ನು ಇಲ್ಲಿಗೆ ತರಂಗಿಲ್ಲ, ನಾವು ಅನ್ಕೋಬೇಕು ಹೊತ್ತು ಅದು ಇಲ್ಲಿಗೆ ತರಂಗಿಲ್ಲ. ಅದು ಇಲ್ಲಿ ಹೆಂಗದ ಅದನ್ನೇ ಮುಂದುವರ್ಸ್ಕೋರು ಸಾಕು. ಈ ಫಾರೆಸ್ಟ್ನವ್ರನ್ನ ಈಗ ನಾವು ಮಾಡ್ತೀವಿ ಅಂತ ಒಂದೇ ದಿನದಲ್ಲಿ ಮಾಡೋ ಅಂಥ ಜನವು ಅವರೇ ನಮ್ಮ ತಪ್ಪವ್ರೆ. ಏನು ಬೇಕಾದ್ರು ಒಬ್ಬೊಬ್ರು 1 ರೂಪಾಯಿ ಹಾಕೋರು ಅದು ಕೆಲಸ ಮಾಡ್ಬೋದು. ಆದರೆ ಫಾರೆಸ್ಟ್ನವ್ರಲ್ಲಿ ಅದು ರಿಸ್ಟ್ರಿಕ್ಷನ್ ಅಂತ ಇರ್ತಲ್ಲ, ಹಂಗಾಗಿ ಅಲ್ಲಿಗೆ ಜಾಗ ಕೊಡಲ್ಲ ಅವರು. ಈಗ ಇರೋದೇ ಬೇಲ್ಕುಪ್ಪ ದೇವಸ್ಥಾನನೇ ಕೊಟ್ಟಿರೋ ಜಾಗನೇ ವಾಪಸ್ ತಗೊಂಡ್ರ ಅಂಥದ್ರಲ್ಲಿ ನಮ್ಗೆ ಅಲ್ಲಿ ಕೊಡೋಕೆ ಬರೋಲ್ಲ. ನಮಗೇನಪ್ಪ ಅಂದ್ರೆ ಇರೋದ್ರಲ್ಲಿ ಅದನ್ನು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಬೋದು. ಇದು ವಾಸ್ತವ. ಅವಕಾಶ ಮಾಡ್ಕೊಡ್ಬೇಕು. ಬಿಡ್ತಾವ್ರೆ. ಈಗ ಅದು ಅಂದರೆ ಮೊದಲೆಲ್ಲ ಆರಾಮಾಗಿ ಹೋಯ್ತಿದ್ದು. ಈಗೇನಪ್ಪ ಅಂತಂದ್ರೆ ನಾವು ಹೋಗ್ಬೇಕು ಅಂತ ಅಲ್ಲಿ ಹೋದಾಗ ಅವ್ರನ್ನ ಪರ್ಮಿಷನ್ ತಗೊಳ್ಳೋ ತೊಂದರೆ ಇಲ್ಲ. ಈಗ ಅವ್ರನ್ನ ಕೇಳ್ಬಿಟ್ಟೆ ಹೋಗೋದು. ಅಲ್ಲಿ ಮುಳ್ಳೂರು ಚಾಮಲಾಪುರದವ್ರು ಬಂದಾಗ ಒಂದು 500 ಜನ ಬಂದ್ಬಿಟ್ಟವರು. ಅವರು ಪಾಪ ಸಾವಿರಾರು ಗಟ್ಟಲೆ ಸಾಮಾನು ಮತ್ತು ಕಾಯಿ ಹಣ್ಣು ಎಲ್ಲ ತಗೊಂಡಿದ್ರು. ಫಾರೆಸ್ಟಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೋಗ್ಬೇಕಾದ ಟೈಮಲ್ಲಿ ಅವರು ಅಲ್ಲಿ ಹೋದಾಗ ಅವ್ರು ಬಂದು ಅವರು ಒಂದು 20-30 ಜನ ಬಂದ್ಬಿಟ್ಟು ಅವರು ಮೇಲಧಿಕಾರಿಗಳು ಇರ್ತಾರಲ್ಲ, ಅವ್ರು ಬಿಡಬೇಡಿ ಅಂತ ಅಷ್ಟು ಜನ ಬಿಡೋಂಗಿಲ್ಲ, ಹೋಗಂಗಿಲ್ಲ, ರೂಲ್ಸ್ ಇಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ ಆ ಗಡಿ ಬಾರ್ಡ್ರದಲ್ಲ ಟ್ರೆಂಚು EPT ಮಾಡ್ರು. IPT ಹಾಕಿ ಇಟ್ಬಿಟ್ಟು ಎಲ್ಲರೂ ವಾಪಸ್ ಕಳಿಸ್ಬಿಟ್ರು. ಆಗ ತುಂಬ ನೋವಾಯಿತು ನಮಗೆ. ಪಾಪ ಅವ್ರು ಏನು ಬೇರೆ ಏನು ಮರ ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ, ಅರಣ್ಯದಲ್ಲಿ ಏನೋ ಒಂದು ವಸ್ತು ಕೇಳ್ತಾ ಇಲ್ಲ. ಅವರು ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಕಂಪ್ಲೀಟ್ ಬುಡ್ಲೇ ಇಲ್ಲ ಸರಿ. ನಾವು ಕಣ್ಣಾರ ನೋಡಿದ ಘಟನೆ ಇದು. ಬುಡ್ನಿಲ್ಲ ಅಂತಂದಾಗ ಅವರು ಪುನಃ ಲೆಕ್ಕ ಹಾಕಿ ಅವ್ರಿಗೆ ವಾಪಸ್ ಹೊಟ್ಟಿದ್ರು. ಆ ಪದಾರ್ಥಗಳೆಲ್ಲ ನೀನೇ ನೋಡ್ಕಪ್ಪ ಅಂತ ಬಾರ್ಡ್ರಲ್ಲಿ ಹಾಕ್ಬಿಟ್ಟು ಹೊಂಟಿದ್ರು.
ಆಗ ಪುನಃ ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಪರ್ಮಿಷನ್ ತಗೊಬಂದು ಆಗ ಪುನಃ ಇನ್ನೊಂದು ಮತ್ತೆ ನೆಕ್ಸ್ಟ್ ರೌಂಡ್ ಇನ್ನೊಂದು ರೌಂಡ್ ಬಂದು ಅವ್ರು ಹೋಗಿ ಪೂಜೆ ಮಾಡ್ಕೊಂಡು ಹೋದ್ರು. ಫಾರೆಸ್ಟ್ ಅವ್ರ ಜೊತೆಲೇ ಹೋದ್ರು ಮಾಡಿದ್ರು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ ಥರ ತೊಂದರೆ ಕೊಡೋದು ಬೇಡ. ಯಾಕಂತಂದರೆ ನಾವು ಬಂದ್ಬಿಟ್ಟು ಆ ಕಾಲದಿಂದ ಬಂದಾರಲ್ವಾ. ಈಗ ಪಾಪ ಯಾರೂ ಆಗಲಿ ಅವರು ಪಾಪ ಅವ್ರ ಮನಸ್ಸು ಸಂತೋಷಕ್ಕೆ ಅವರು ಬರ್ತಾರೆ. ಈಗ ಅವ್ರು ಪೂಜೆ ಮಾಡಬೇಕು, ಪೂಜೆ ಮಾಡೋಕ್ಕೆ ಹೋಗ್ಬೇಡ ಅನ್ನೋದು ಇವ್ರದ್ದೇನೋ ಒಂದು ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಅವ್ರು ಬರ್ತಾರೆ. ಅವರೆಲ್ಲ ಒಂದು ಮೈಸೂರಿರ್ತಾರೆ. ಅವರು ಸಾಕಾಗಷ್ಟು ವಿಚಾರವಂತರು ಅರಸನವ್ರು ಅಂದ್ಬಿಟ್ಟು ಅವ್ರು ಬಂದು ಸಾವಿರಾರು ಜನಕ್ಕೆ ಅನ್ನ ಹಾಕಿ ಅವರು ಜೊತೆಲಿ ಕರ್ಕೊಬರ್ತಾರೆ. ಅವರೆಲ್ಲ ತಿಳ್ಕೊಂಡೇ ಬಂದಿರ್ತಾರೆ. ಅವ್ರೇನು ಬೇರೆ ಥರ ಇಲ್ಲ. ಅವರು ಇದ್ರ ಮೇಲೆ ಅವರು ಪ್ರತಿ ವರ್ಷ ಅವ್ರು ಬರೋದೇ ಒಂದು 20 ವರ್ಷ ಅವ್ರು ಬಂದು ಎಲ್ಲ ಅವ್ರು ಬರಬೇಕು ಅಂತಂದರೆ ನಮ್ಮ ಭಾಗದೆಲ್ಲ ನಾವು ಖುಷಿ ಪಡ್ತೀವಿ. ಯಾಕೆ ಪಡ್ತೀವಿ ಅಂತಂದರೆ ಅವರೆಲ್ಲ ಬಂದಾಗ ನಮಗೆ ಮಳೆ ಹುಟ್ಟುತ್ತೆ ಅನ್ನೋ ಒಂದು ನಂಬಿಕೆ. ಅದು ಸತ್ಯ. ಅವ್ರು ಬಂದಾಗ 4 ಹನಿ ಮಳೆ ಹಾಕಲೇಬೇಕು. ಒಂದು ತಿಂಗಳಾನ್ಗಟ್ಲೆ ಮಳೆ ಇಲ್ಲ ಅಂತಂದ್ವಿ. ಅರಸನವ್ರು ಇವತ್ತು ಒಂದು 100 ಜನ ಬಂದಾರ ಅಂತಂದರೆ ನಮ್ಗೊಂಥರ ಖುಷಿ ಇಲ್ಲಿ. ಇವತ್ತು ಮಳೆ ಗ್ಯಾರಂಟಿ ನಮಗೆ ಅನ್ನೋದೊಂದು ವಾಡಿಕೆ. ಅದಾಗಿರೋದು ಸತ್ಯ. ಆ ಥರ ನಡ್ಕೊಬಂದಿದೆ. ಅಂದರೆ ಮೊದಲೆಲ್ಲ ಜೋರಾಗಿ ಹೋಗಿತ್ತು. ಈಗ ಮಳೆ ಕಮ್ಮಿ ಆಗದ. ಅದರಿಂದ ಕಮ್ಮಿ ಆಗೋದು ಅದು ವಿಪರ್ಯಾಸ ಮತ್ತು ಇವತ್ತು ನಡೆದದ ಅದು. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಬೋದು. ದೇವ್ರು ಕಾಣ್ತಾ ಇಲ್ಲ. ಈಗ ಜನ ಸ್ವಲ್ಪ ಬೇರೆ ಥರದಲ್ಲೆಲ್ಲ ಇರೋದ್ರಿಂದ ದೇವ್ರು ಇಲ್ಲದೆ ಈಗ ನಮ್ಮ ಅಪ್ಪ ಅಮ್ಮ ಹೆಂಗಿದ್ದು ಹೋದ್ರು ಅಂದರೆ ದೇವರು ಇದ್ದು ಹೋಗೋಣ ಅನ್ನೋ ಲೆಕ್ಕಾಚಾರ ನಮ್ಮದು. ದೇವ್ರು ನಮ್ಮ ಕಣ್ಣು ಕಾಣ್ತಾ ಇಲ್ಲ. ದೇವ್ರು ಇಲ್ಲಿ ಅವನ ಮನಸ್ಸಿನಲ್ಲಿದ್ದರೆ ಅದೇ ದೇವರು, ಇಲ್ಲ ಅಂದರೆ ಇಲ್ಲ ಅನ್ಬೋದು ಅಷ್ಟೇ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಪೂಜೆ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು ಎಷ್ಟು ಪ್ರಸಿದ್ಧವಾಗಿರುತ್ತೆ. ಜೊತೆಗೆ ಯಾವ ದಿನಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಈ ಒಂದು ಜಾತ್ರೆ ಮತ್ತು ಉತ್ಸವಗಳು ನಡೆಯುತ್ತವೆ ಅದ್ರ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಯುಗಾದಿ ಟೈಮು. ಯುಗಾದಿ ಅಂತಂದರೆ ಮಾರ್ಚ್ ತಿಂಗಳಲ್ಲಿನೋ ಮಾರ್ಚ್ ಏಪ್ರಿಲಲ್ಲಿ ಬೀಳ್ತದೆ. ಅದು ಫಸ್ಟು ಆರಂಭ ಅಂತಂದರೆ ಮಾರ್ಚ್ ತಿಂಗಳು ಲಾಸ್ಟ್ ಮುಗೀತು ಅಂತಂದರೆ ಯುಗಾದಿ ಹಬ್ಬ ಯಾವಾಗ ಬೀಳ್ತದೆ ಅದಾದ ಒಂದು ಸೋಮವಾರ ಅಂತ ಬರ್ತದೆ. ಯುಗಾದಿ ಹಬ್ಬ ಯಾವ ವಾರ ಬೀಳೋದು ಸೋಮವಾರ ಬಿದ್ದರೆ ಅವತ್ತಿಗೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೊಂದು ವಾಡಿಕೆ. ಅಲ್ಲಿ ಊರ್ಲಿ ಗ್ರಾಮಸ್ಥರಿರ್ತಾರೆ, ಹಿಂದಿನ ನಂಬಿಕೆ. ಈಗ ಊರ್ಲಿ ಯಜಮಾನರು ಅಂತ ಗುಡಿಗೌಡರು ಅಂತ ಇರ್ತಾರೆ. ಅವ್ರ ಗಮನಕ್ಕೆ ತಂದಾಗ ಅವ್ರು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಮನೆಗೆ ಇಷ್ಟು ಅಂದ್ಬಿಟ್ಟು ಒಂದು ಕಾಣಿಕೆ ಅಂತಂದರೆ ಆ ಕಾಣಿಕೆ ರೂಪದಲ್ಲಿ ಅಂತಂದರೆ ಅಲ್ಲಿಗೇನು ಖರ್ಚು ಆಯ್ತದೆ. ಈಗ ಒಂದು 10,000 ಆಯ್ತದ ಅಂತಂದರೆ ಮನೆಗೆ ಒಂದೊಂದು 1,000 ಅಂತ ಹಾಕೊಂಡು ಫಸ್ಟ್ ಹೋಗಿ ಅದು ಧೂಪ ಮತ್ತು ಬಾಳೆಹಣ್ಣು ಅದು ಇದು ಅಂದ್ಬಿಟ್ಟು ತಗೊಬಂದ್ಬಿಟ್ಟು ಅವ್ರು ಹಾಕೊಂಡು ಮನೆಗೆಲ್ಲ ಹೇಳ್ತಾರೆ. ಅವರು ಹೇಳಿದಾಗ ಒಬ್ಬರು ಗುಡಿಗೌಡರು ಅಂತ ಅವ್ರು ಹೇಳ್ತಾರೆ ಇಂಥ ದಿನ ಹೋಗ್ಬೇಕು ಅಂತ. ಅವ್ರೊಂದು ಮೀಟಿಂಗ್ ಮಾಡ್ತಾರೆ. ಫಸ್ಟು ಮೀಟಿಂಗ್ ಮಾಡಿಬಿಟ್ಟು ಆ ಮೀಟಿಂಗ್ ದಿನಕ್ಕೆ ಅವರು ಹೇಳಿದಾಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ವಾಡಿಕೆ. ಅದು ಆರಂಭ. ನಾವು ಬೆಳೆ ಹಾಕೋ ಸ್ಟಾರ್ಟಿಂಗಲ್ಲಿ ಅಂದರೆ ಇನ್ನು ಬೆಳೆ ಒಂದು ತಿಂಗಳು ಅಂದಾಗ ಆಗಲೇ ಇಲ್ಲಿ ಪ್ರಿಪೇರ್ ಆಗಬೇಕು. ನಾವು ಆ ಪ್ರಿಪೇರ್ ಆದಾಗ ಮಾತ್ರ ಹೋಗೋಕ್ಕೆ ಸಾಧ್ಯ. ಬೇರೆ ದಿನದಲ್ಲಿ ಏನು ಹೋಗಲ್ಲ, ಯಾರೂ ಹೋಗೋದಿಲ್ಲ ಅಲ್ಲಿ. ಈಗ ಬೇರೆ ದಿನದಲ್ಲಿ ನಾವು ಬೇಕಾದ ದಿನ ಹೋಗ್ಬೋದು ಅಂತೇನಿಲ್ಲ ಅಲ್ಲಿಗೆ. ಅದಕ್ಕೊಂದು ವಾಡಿಕೆ ಇದೆ. ಅಂದರೆ ಯುಗಾದಿ ಹಬ್ಬ ಆದ 1 ದಿನ ಆಗ್ಬೋದು 2 ದಿನ ಆಗ್ಬೋದು ಸೋಮವಾರ ಬೀಳಬೇಕು. ಆ ಸೋಮವಾರ ದಿನ ಹೋಗ್ಬೇಕು ಅನ್ನೋದೊಂದು ಇದು. ಪುನಃ ಅಲ್ಲಿಂದ ಹೋಗಿ ಬಾಳೆಕಾಯೆಲ್ಲ ಹಾಕ್ಬಿಟ್ಟು ಪುನಃ ಶನಿವಾರ ಅಲ್ಲಿಗೆ ಹೋಗ್ಬೇಕು. ಮಾಮೂಲಿ ಶನಿವಾರನೇ ಅದು 7 ಮುಹೂರ್ತದಿಂದ ಬಂದಿರೋದು. ಹಂಗೆ ಸೋಮವಾರ ಬಾಳೆಕಾಯಿಗೆ ಹೋಗ್ಬೇಕು, ಶನಿವಾರ ಪೂಜೆ ಮಾಡಬೇಕು ಅನ್ನೋದೊಂದು ಒಂದು ಇದು. ಅದೇ ನಿಟ್ಟಿನಲ್ಲಿ ಬಂದಿದೆ. ಅದು ಈಗಲೂ ಹಂಗೆ ನೋಡಿದೆ. ಬೇರೆ ದಿನದಲ್ಲಿ ಜಾತ್ರೆ ಇನ್ನೊಂದು ದಿನ ಮಾಡೋದು ಅಂತ ಏನಿಲ್ಲ. ಅಲ್ಲಿಗೆ ಪೂಜೆ ಮಾಡಿದ್ಮೇಲೆ ಇಲ್ಲಿ ಮಂಗಳವಾರ ಸೋಮವಾರ ದಿನ ಬಾಳೆಕಾಯಿಗೆ ಹೋಗ್ಬೇಕು, ಶನಿವಾರ ದಿನ ಪೂಜೆ ಮಾಡಬೇಕು. ಅಲ್ಲಿ ಮಂಗಳವಾರ ದಿನ ಮಾರಿ ಹಬ್ಬ ಮಾಡಬೇಕು. ಇದು ಒಂದು ಟೈಮ್ ಟೇಬಲ್ ಪಟ್ಟಿ. ಅದು ಆ ಪಟ್ಟಿ ಟೈಪಲ್ಲೇ ಬಂದಿರೋದು. ಇವತ್ತು ಅದೇ ನಡೀತಿರೋದು. ಆ ಟೈಮ್ ಟೇಬಲ್ ಚೇಂಜ್ ಆಗಿಲ್ಲ, ಆಗೋದು ಇಲ್ಲ. ಇದು ನಮ್ಮ ಇದು. ಅವು ಬೇರೆಯವ್ರು ಬಂದರು ಅಷ್ಟೇ ಆ ಟೈಮಲ್ಲೇ ಬರೋದು. ಈಗ ಯುಗಾದಿ ಟೈಮಲ್ಲೇ ಬರೋದು. ಯಾವ ಜನ ಬಂದರೂ ಆ ಯುಗಾದಿ ಟೈಮಲ್ಲೇ, ಆಗ ಬೇಸಿಗೆ ಸಮ್ಮರ್ ಟೈಮಲ್ಲಿ ಏನೂ ಇರೋಲ್ಲ. ಆ ಟೈಮಲ್ಲೇ ಹೋಗೋದು. ಇನ್ನು ಬೇರೆ ಟೈಮಲ್ಲೆಲ್ಲ ಅವ್ರ ಖುಷಿ ಬಗ್ಗೆ ಅವರು ಇದು ಮಾಡ್ತಾರೆ. ಬೇರೆ ದಿನ ಅವಕಾಶವೂ ಇಲ್ಲ. ಹೋಗ್ಬೋದು, ಅವಕಾಶ ಇರ್ತದೆ ಅಂತಂದರೆ ನಾವು ಯಾರು ಕೇಳಲ್ಲ, ಹೋಗಂಗೆ ಇಲ್ಲ. ಆ ಟೈಮಲ್ಲಿ ಮಾತ್ರ ಸಾಧ್ಯ. ಇನ್ನು ಪುನಃ 12 ತಿಂಗಳು ಕಳೆದ ಮೇಲೆ ಆ ಪ್ರಕ್ರಿಯೆ ನಡೆಯೋದು. ಅಲ್ಲಿ ಗಂಟೆ ಯಾರೂ ಹೋಗಲ್ಲ. ಅಲ್ಲಿಗೆ ಯಾರು ಮಧ್ಯೆ ಹೋಗಿ ತೊಂದರೆ ಕೊಡೋದು ಇನ್ನೊಂದು ಮಾಡೋದು ಅದು ಯಾವುದೂ ಇಲ್ಲ. ಅಷ್ಟು ಇಲ್ಲ ಅದೇ ಬೇರೆ. ಅವರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಬರ್ತಾರೆ. ಆ ಯುಗಾದಿ ಟೈಮಲ್ಲೇ ಇವ್ರು ಅಲ್ಲಿ ಹೋಗಾರ ಅಂತಂದರೆ ಮುತ್ತಿಗೆ ಉಂಡಿ ಆಗಿರ್ಬೋದು, ಚನ್ನಗುಂಡಿ ಆಗಿರ್ಬೋದು, ಎತ್ತಗಾಯಿ, ಬಂಕೋಡಿ, ಈ ಭಾಗ, ಈರಲ್ಲಿ, ಮೊಳಿಯೂರು ಭಾಗ, ಮುಳ್ಳೂರು ಭಾಗ, ಸ್ವಲ್ಪ ಹೆಚ್ಚಿಗೆ ಆಲ್ರೌಂಡ್ ನಮ್ಮ ತಾಲೂಕಲ್ಲಿ ಅರ್ಧ ತಾಲೂಕೆ ಹೋಗ್ತಾರೆ. ಅವರೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡ್ಕೊತಾರೆ. ಅಂದರೆ ಅವರು ಹೋಗ್ಬೇಕಾರೆ ಅಲ್ಲಿಗೆ ಇಲ್ಲ ಬುಧವಾರ ಹೋಗ್ಬೇಕು, ಇಲ್ಲ ಶನಿವಾರ ಹೋಗ್ಬೇಕು. 2 ಟೈಮ್ ಆದರೆ ಅಲ್ಲಿಗೆ ಹೋಗೋದು. ಇಲ್ಲ ಬುಧವಾರ ಹೋಗ್ತಾರೆ ಪೂಜೆಗೆ, ಇಲ್ಲ ಶನಿವಾರ ಹೋಗ್ತಾರೆ. ಅದರಿಂದ ಈ ವಾರ ನಾವು ಹೋದರೆ ನೆಕ್ಸ್ಟ್ ವಾರ ಹೋಗ್ತಾರೆ. ಆ ಬುಧವಾರ ಶನಿವಾರನೇ ಒಂದು ತಿಂಗಳು ಗಂಟೆ ಆಗ್ಬೋದು. ಅದು ಈ ಒಂದು ತಿಂಗಳು ಆಯಿತು ಗ್ಯಾಪ್ ಮಧ್ಯೆ ಹೋದ್ರೆ. ಈ ವಾರ ಒಬ್ಬರು ಹೋದರೆ ನೆಕ್ಸ್ಟ್ ವಾರ ಒಬ್ಬರು, ಶನಿವಾರ ಒಬ್ಬರು ಹೋದ್ರೆ ಬುಧವಾರ ಒಬ್ಬರು. ಈ ಥರ ಊರ್ಲಿ ಅವ್ರು ಜಾಸ್ತಿ ಬರೋದು ಮುಳ್ಳೂರು ಚಾಮಲಾಪುರದವರು ಜಾಸ್ತಿ ಬಿಟ್ಟು ಇಲ್ಲಿ ಅಷ್ಟೇನು ಕ್ರೌಡ್ ಇರಲ್ಲ. ಒಂದು 100 ಜನ, ಒಂದು 50 ಜನ ಇಷ್ಟರಲ್ಲೇ ವ್ಯಾಪ್ತಿ. ಒಂದು ಮನೆಗೆ ಒಬ್ಬರು ಅಂತ ಅವ್ರಿಗೂ ನಿಕಟವಾಗಿ ಹೋಯ್ತವ್ರೆ. ಹಾಗಾಗಿ ಆ ಥರ ಹೋಯ್ತಾರೆ. ಆ ತಿಂಗಳು ಬಿಟ್ಟು ಇನ್ನು ಪುನಃ ಬರ ಒಂದು ವರ್ಷಕ್ಕಂಟ ಅವ್ರು ಯಾರೂ ಬರಲ್ಲ. ಇಲ್ಲಿ ಏನಾಗಿದೆ ಅಂದರೆ ಫಸ್ಟು ನಮ್ಮ ರೈತರಿಗೆ ಬರೋದು ಹೊಸ ವರ್ಷ ಅಂದರೆ ಯುಗಾದಿ. ರೈತರಿಗೆ ಯುಗಾದಿಗೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಪೂಜೆ ನಮ್ಮದೇ. ಅಲ್ಲಿಗೆ ವಾಸಂದಯ್ಯ ತೆಂಕ್ಲೆ ಅಂತ ಹೇಳ್ತೀವಿ. ಫಸ್ಟು ಪೂಜೆ ನಮ್ದು ಆದಮೇಲೆ ಇನ್ನು ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಬರೋದು.
ಅದು ಮಾಡಿ ಒಂದು ವಾರಕ್ಕೆ ಇಲ್ಲಿ ಮಾರಮ್ಮನ ಪೂಜೆ ಐತೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನೇನು ತೊಂದರೆ ಮಳೆ ಗ್ಯಾರಂಟಿ ಎಲ್ಲಿಲ್ಲ ಅಂದ್ವಿ. ಆವಾಗ ಏನು ಮಾಡ್ತಾರೆ ನಾವೆಲ್ಲ ಏನೇನು ಬೇಕು ಮಾಡಿಬಿಟ್ಟು ಇಲ್ಲಿ 2 ದಿನ ಮಾರಮ್ಮ ಇರುತ್ತೆ, ಅವಳಿಗೆ ಏನು ಪೂಜೆ ಮಾಡೋಕೆ ತೋರಿಸ್ಬಿಟ್ಟು ಅಲ್ಲಿಗೆ ಏನೆಲ್ಲ ಮಾಡಿಬಿಟ್ಟು ಎತ್ಕೊಂಡು ಮಾಡ್ಕೊಂಡು ಒಳ್ಳೇದಾಯ್ತದೆ. ಈಗ ಅದಾದಮೇಲೆ ಒಂದು ಇವ್ರು ಬರೋದು ಆದ್ರಿ ಮಳ ಹೊತ್ತಿಗೆ ಅಲ್ವಾ, ನಮ್ಮ ಹಾಸನವರು ಅಂತೀವಲ್ಲ, ಅವರು ಬರೋದು ನಾವು ಪೂಜೆ ಮಾಡಿ ಒಂದು 3 ತಿಂಗಳ ಮೇಲೆ ಅವ್ರು ಬರೋದು. ಅವ್ರದ್ದೇ ಒಂದು ಸ್ಟೆಪ್ಪು, ನಮ್ಮದೇ ಒಂದು ಸ್ಟೆಪ್ಪು. ಇಲ್ಲಿ ನಮ್ಮ ಸ್ಟೆಪ್ ಏನಾಯ್ತು ಅಂದರೆ ನಮ್ಮ ಕುರುಣೇಗಾಲ, ಇಲ್ಲಿ ಆಚೆ ಶಿವಪುರ, ಮುತ್ಕವಂಡಿ, ಈ ಹೊಸಕೋಟೆ, ಕಾಡುಬೇವರು, ಇವರು ಹೇಳಿದ್ರೆ ಗಣ ಹೆಣ್ಣು ಹೇಳಿದಾಗ ಒಂದೊಂದು ವಾರ ಒಬ್ಬೊಬ್ಬರು ಹಿಂದಿಂದ ಏನು ನಡ್ಕೊ ಮೊದಲೆಲ್ಲ ಜೊತೆಲಿ ಹೋಗಿ ಮಾಡ್ತಿರು. ಹಿಂದೆ ಜನ ಕಮ್ಮಿ ಇತ್ತು, ಹಿಂದೆ ಕೇರಳಕ್ಕೆ ಹೋಗಿ ಬಾಳೆಕಾಯಿ ತಗೊಬಂದು ಅಲ್ಲೇ ಗುಳಿಗೆ ಹಾಕ್ಬಿಟ್ಟು ಮಾಡ್ತಿರು. ಇವಾಗ ಏನು ಮಾಡ್ತಾರೆ ಅಂದರೆ ಈ ನಡೆಯವ್ರು ಯಾರ ಮಾಡೋರು ಅವರು ಅಕ್ಕಪಕ್ಕದ ಗ್ರಾಮರು ಯಾರು ಬಾಳೆಕಾಯಿ ತರಕ್ಕೆ ಹೋಗಲ್ಲ. ಹಿಂದ್ಲು ಪದ್ಧತಿ ನಡ್ಕೊ ಬರ್ತಾ ಇರೋದು ನಮ್ಮ ಕುರುಣೇಗಾಲ ಆಳಹಳ್ಳಿ ಗ್ರಾಮದಲ್ಲಿ. ಇಂದ ನಮ್ಮ ತಾತ ನಮ್ಮ ಅವ್ರು ಯಾರೇ ಆಗಲಿ ಬಾಳೆಕಾಯಿ ಕೇರಳಕ್ಕೆ ಹೋಗಿ ಅಲ್ಲೇನು ಧೂಪನೂ ನಾವು ಅಲ್ಲೇ ಧೂಪ ಮರದಲ್ಲೇ ಸಿಗ್ತಾ, ಕಾಡಲೇ ಧೂಪ ಮರದಲ್ಲಿ ಸಿಗ್ತಾ, ಆ ಧೂಪ ತಗೋಗಿ ಗುಳಿಗೆ ಹಾಕ್ಬಿಟ್ಟು ಅದನ್ನು ಮಾಡ್ಕೊಬಂದು ಅಲ್ಲಿ ಮಾಡ್ಕೊಬಂದು ಪೂಜೆ ಮಾಡ್ಕೊಂಡು ಬಂದಮೇಲೆ ಇಲ್ಲೆಲ್ಲ ಒಳ್ಳೇದಾಗುತ್ತೆ. ಅದನ್ನು ಇಷ್ಟು ನಮ್ಮ ಕಣ್ಣೆದುರು ನಡೆದಿರೋ ಘಟನೆಗಳಿವು. ಇನ್ನು ಮುಂದೆ ಏನಾದ್ರೂ ಈ ಫಾರೆಸ್ಟ್ನವ್ರು ಹೆಂಗೆ ಅವಕಾಶ ಮಾಡಿಕೊಡೋ ಅದ್ರ ಮೇಲೆ ನಾವು ಮುಂದುವರಿಬೇಕಾಗುತ್ತೆ. ಸರ್, ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಬರುವಂತಹ ಭಕ್ತರಿಗೆ ಏನಾದರೂ ಅನ್ನ ಸಂತರ್ಪಣೆ ಆಗಿರ್ಬೋದು, ಪ್ರಸಾದ ವಿತರಣೆ ಆಗಿರ್ಬೋದು, ಅಥವಾ ಇತರೆ ಏನಾದರೂ ಸೇವಾ ಕಾರ್ಯಕ್ರಮಗಳು ನಡೆಯುತ್ತವ ಆ ದಿನಗಳಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಹುಡುಗಿ ಜಾತ್ರೆಯಲ್ಲಿ ಕೆಲವು ಸೇವಾರ್ಥಿದಾರರು ಅಂತ ಇರ್ತಾರೆ. ಈಗ ಗ್ರಾಮದಿಂದ ಕೆಲವು ಗುಡಿಗೌಡ್ರ ಮನೆಯಲ್ಲಿ ಒಂದಷ್ಟು ಜನ ಬಂದವರಿಗೆಲ್ಲ ಅವರು ಮಾಡ್ತಾರೆ. ಅಂದರೆ ಅದ್ದೂರಿ ಏನಲ್ಲ, ಒಂದು ಮಿಡ್ಲಾಗಿ ಅಲ್ಲಿ ಹುಡುಗಿ ಜಾತ್ರೆಯಲ್ಲಿ ಕೆಲವರು ಆರ್ಕೆ ಅದು ಇದು ಇರ್ತಾರಲ್ಲ, ಅವರು ಕೆಲವ್ರು ಮಾಡಿರೋರು ಉಂಟು, ಈಗಲೂ ಮಾಡ್ಬೋದು, ಮುಂದೇನು ಮಾಡ್ತಾರೆ. ಹಾಗೇನಪ್ಪ ಅಲ್ಲೇ ಒಂದಷ್ಟು ಕ್ರೌಡ್ ಜಾಸ್ತಿ ಆಯ್ತದೆ, ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಲ್ಲೂ ಕೆಲವು ದಾನಿಗಳು ಇರ್ತಾರಲ್ಲ, ಅವರು ಆರ್ಕೆ ಪರ್ಕೆ ಇರ್ತಾರಲ್ಲ, ಅವರೆಲ್ಲ ಮಾಡೋದು ಉಂಟು, ಮಾಡ್ತಾರೆ. ಅದರಲ್ಲಿ ಕಡಿಮೆ ಅಂತಂದರೆ ಮಂಗಳವಾರ ಅಂತಂದರೆ ಬುಧವಾರ ಗುರುವಾರ 3 ದಿನ ಇರ್ತದೆ. ಅಂದರೆ ಮಂಗಳವಾರನೇ ಮೇಯ್ನು. ಆ ಮಂಗಳವಾರನೇ ಒಂದೇ ದಿನದಲ್ಲಿ ಎಲ್ಲ ತಂದು ಮುಗಿದು ಒಂದೇ ದಿನದಲ್ಲಿ ಮುಗಿಸ್ತಾರೆ. ಕೆಲವೊಂದು ಗಂಟೆಗಟ್ಟಲೆ ಕಾರ್ಯಕ್ರಮ ಆದರೂ ಸಾಕಾಗಷ್ಟು ಜನ ಬರ್ತಾರೆ, ಒಂದೇ ಗಂಟೆಲಿ ಮುಗೀತದೆ. ಅಲ್ಲಿ ಸವಲತ್ತುಗಳು ಕಡಿಮೆ, ಮಳೆ ಟೈಮು ಮುಂಗಾರು ಮಳೆ ಇರ್ತದಲ್ಲ, ಮಳೆ ಆಯ್ತು ಅಂದ್ಬಿಟ್ಟು ಆ ಒಂದೇ ದಿನದಲ್ಲಿ ಮುಗೀತದೆ. ಅದೆಲ್ಲ ಒಂದೇ ದಿನದಲ್ಲಿ ಆಯ್ತದೆ. ಇನ್ನೊಂದು ಹೇಳ್ಬೇಕು ಅಂತಂದರೆ ನಮ್ಮ ಈ ದೇವರು ಎಷ್ಟು ಪ್ರಬಲ ಅನ್ನೋದಕ್ಕೆ ಈಗ ಬೇರೆ ಕಡೆಯಲ್ಲಿ ನೋಡ್ತೀವಿ. ಈಗ ಬೆಳೆ ಇಲ್ಲ ಈ ಸರಿ, ಕಂಪ್ಲೀಟ್ ಇಲ್ಲ, ಒಂದು ಏನೂ ಇಲ್ಲ ಈ ಸತಿ, ಏನು ಮಾಡೋಕ್ಕಾಗಿಲ್ಲ ಅಂತ. ನಮಗೆ ಇವತ್ತು ಆ ಸಹಕಾರದಿಂದ 50% ಆದರೂ ಗ್ಯಾರಂಟಿ, ಅದರಲ್ಲೇನು ತೊಂದರೆ ಇಲ್ಲ. ನಾವು ಹಾಕಿದ ಬೆಳೆ ಏನು ಮೋಸ ಆಗಿಲ್ಲ. ಕೆಲವರು ಇರ್ಬೋದು, ಕೆಲವರು ಏನೋ ಬೇರೆ ಥರದಲ್ಲಾಗಿರ್ಬೋದು, ಕ್ರಿಮಿಕೀಟ ಇರ್ಬೋದು, ಆ ಥರದ್ದು ಜಾಸ್ತಿ ಇರ್ಬೋದು. ಅದು ಬಿಟ್ಟರೆ ಬೇರೆ ಥರದಲ್ಲಿ ತೊಂದರೆ ಇಲ್ಲ. ಈಗ ನಾವೇ ಬೆಳೆದಿದ್ದೀವಿ ಇಲ್ಲಿ, ನಾವು ಈ ಬಾರ್ಡ್ರಲ್ಲಿ ಇದ್ರೂ ಕೂಡ ನಮಗೇನೋ ಆ ಥರ ಕಂಪ್ಲೀಟ್ ಇಲ್ಲ ಈ ಸತಿ ಏನೂ ಇಲ್ಲ, ಏನಪ್ಪ ಮಾಡೋದು ಅನ್ನೋ ಪರಿಸ್ಥಿತಿಗೆ ಇನ್ನೂ ಬಂದಿಲ್ಲ ನಾವು. ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ವಾಸುದೇವ, ಇದೇ ಮೇಯ್ನ್. ನಮಗೆ ಇದು ಅದು ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ ಇವತ್ತು. ನಿಜವಾಗ್ಲೂ ದೇವರು ಅವನ ಅನ್ನೋದಕ್ಕೆ ನಾವೇ ಸಾಕ್ಷಿ. ಯಾಕಂತಂದರೆ ಇಲ್ಲ ಅಂದರೆ ಇಲ್ಲ ಅನ್ಬೋದು. ಕೆಲವು ನಾನೇ ನೋಡಿದ್ದೀನಿ, ಈ ಕೆಲವು ಭಾಗದಲ್ಲೆಲ್ಲ ಏನೂ ಬೆಳೆಯೋಕ್ಕಾಗಿಲ್ಲ ಸತಿ, ಮಳೆನೇ ಬಿದ್ದಿಲ್ಲ. ಆದರೂ ನಮಗೆ ಮಳೆ 50% ಮಳೆ ಹೋದೆ. ಈಗ ನಾವು 100% ಇತ್ತು, 100% ಅನಾಹುತ ಆಗಿರೋದು ಉಂಟು. ನಮಗೆ ಜಾಸ್ತಿ ಜೋರ ಮಳೆ ಬಿದ್ದಿರೋದು ಉಂಟು. ಅದಕ್ಕೂ ದೇವ್ರ ಹೊಣೆ ಇಲ್ಲ, ಅಂದರೆ ಅದು ಪ್ರಕೃತಿ ಕೋಪ. ಅದು ಬಿದ್ದದೆ. ಸಾಕಾಗಷ್ಟು ಒಂದ್ಸರಿ ಒಳೆ ಬಂದು ಸಾಕಾಗಷ್ಟು ಅನಾಹುತನೂ ಆಗದೆ. ಅದನ್ನು ನಾವು ಏನು ಬೇಕಾದ್ರು ಅಂದ್ಕೋಬೋದು. ಅಂತಂದರೆ ಮಳೆ ಅಂತೂ ಇಲ್ಲ ಈ ಸರಿ, ಕಂಪ್ಲೀಟ್ ಇಲ್ಲ ಅನ್ನೋ ಥರ ಇಲ್ಲ. ನಮಗೆ 50% ನಾವು ಬೇಜಾನದ ಆಸೆಗಳು ಬೇಜಾನದೆ, ಅವಕ್ಕೆಲ್ಲ ಹೊಣೆ ಆಗೋಕ್ಕಾಗಲ್ಲ. ಬದುಕಕ್ಕಂತೂ ತೊಂದರೆ ಇಲ್ಲ. ಇಲ್ಲಿ ಆ ಮಟ್ಟಕ್ಕೆ ಬದುಕಿದ್ದೀವಿ. ಬದುಕಬೇಕು ಅಂತಂದರೆ ನಮ್ಮ ದೇವರೇ ಕಾರಣ ಅನ್ನೋದು ಲೆಕ್ಕಾಚಾರ. ಹುಡುಗಿ ಮಾರಮ್ಮ ಆಗಿರ್ಬೋದು, ಇಲ್ಲ ವಾಸುದೇವ ಆಗಿರ್ಬೋದು, ಮಾದೇಶ್ವರ. ನಾವು ಮೇಯ್ನ್ ಮಾದೇಶ್ವರ ಅಂತ ಫಸ್ಟ್ ಇದು ಮಾಡ್ತಿದ್ದು, ಬೆಳಕು ಮಾದೇಶ್ವರನು ಅದು ನಮಗೆ ಇಂಪಾರ್ಟೆಂಟೆ. ಮನದೇವರು ಅನ್ಕೊಂತಾರೆ. ಇವೇನು ಮನದೇವರಲ್ಲ ಇವು, ಹುಡುಗಿ ಮಾರಮ್ಮ ಮತ್ತು ಗ್ರಾಮ ದೇವತೆ ಇವು. ಮನದೇವರಲ್ಲ. ಮನದೇವರು ಅಂದರೆ ಮಾದೇಶ್ವರ, ಶ್ರೀಕಂಠೇಶ್ವರ ಮತ್ತು ಗೋಪಾಲ ಸ್ವಾಮಿ ಈ ಥರನೂ ಅವೆ. ಅವರು ಮನದೇವರು ಅಂತಂತಾರೆ. ಅವಕ್ಕೂ ಹೋಯ್ತಾರೆ. ಅಂದರೆ ಅವಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ವರ್ಷದಲ್ಲಿ 365 ದಿನ ಯಾವಾಗ ಬೇಕಾದ್ರೂ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಆ ಥರ ಏನಿಲ್ಲ. ಇದು ವರ್ಷದಲ್ಲಿ ಒಂದೇ ಸಾರಿ. ಇದು ಅಷ್ಟು ಕ್ರಿಟಿಕಲ್ ಆಗದೆ. ಅಂದ್ರೆ ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಇವತ್ತಿಲ್ಲ ಕಣಪ್ಪ ಬೆಳೆ ಕಂಪ್ಲೀಟ್ ಸರ್ವನಾಶ ಆಗೋಯ್ತು ಅನ್ನೋ ಮಟ್ಟಿಗೆ ಈ ದೇವ್ರುಗಳು ನಮ್ಮ ಬಿಟ್ಕೊಟ್ಟಿಲ್ಲ. ಇದೇ ಮೇಯ್ನು. ಆರೋಗ್ಯದಲ್ಲಿ ಅದಾಗಿರ್ಬೋದು, ನಿಜ ಅದು. ಈಗ ಕೆಲವು ಈ ಏನೋ ಹೇಳ್ತಾರೆ, ಈ ಎಂಥದ್ದು ಜಡಾರ ಅಂತ ಬರ್ತದೆ, ಕುಡುಗಿ ಮಾರಿ, ಅದಕ್ಕೆ ಒಂದು ಇವ್ರ ಮನೆಯಲ್ಲೇ ಪೂಜೆ, ನಮ್ಮ ಗುಡಿಗೌಡ್ರ ಮನೆಯಲ್ಲೇ ಪೂಜೆ ಮಾಡೋದು. ಅಲ್ಲಿ ಬಂದು ಒಂದು ಪೂಜೆ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಹೋಗಲ್ಲ ಹೇಳ್ಬೇಕು ಅಂತಂದರೆ. ನಾವು ಈಗ ಜಾಸ್ತಿ ಡಾಕ್ಟ್ರೇ ನಂಬ್ಕೊಂಡಿರೋದು. ಆದರೂ ಈ ದೇವ್ರು ಬಂದಾಗ ಒಂದು ಎಳ್ನೀರು ತಗೊಬಂದ್ಬಿಟ್ಟು, ಸೊ ಅವರು ಅದನ್ನು ಒಂದು ಸಂಬಂಧಪಟ್ಟ ಒಂದು ಇಕ್ವಿಪ್ಮೆಂಟ್ ಇಲ್ಲಿಲ್ಲವೆ, ಅವನ ಹೊತ್ತಿಗೆ ಮತ್ತು ದೇವರು ಮನೆಯಲ್ಲವೆ. ಅವ್ರು ದೇವಸ್ಥಾನಕ್ಕೆ ಹೋಗಲ್ಲ, ಇಲ್ಲೇ ಬಂದು ಇಲ್ಲೇ ಮನೇಲಿ ಪೂಜೆ ಮಾಡಿಸ್ಕೊಳ್ತಾರೆ. ಅದು ಒಂದೇ ದಿನದಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಇದಾಯ್ತದೆ. ಈಗ ಹಾಸ್ಪಿಟ್ಲಿಗೆ ಹೋಗ್ತಿದ್ರು ಮೊದಲಿಗೆಲ್ಲ. ಹಾಸ್ಪಿಟ್ಲೇ ಮೇಯ್ನು. ದೇವ್ರು ಯಾರೂ ನಂಬೋದೇ ಇಲ್ಲ. ಏನಾರು ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇದು ಅದು ಈಗಲೂ ವಾಡಿಕೆ ಅದೇ. ಅದು ವೀಡಿಯೋ ಸಮೇತ ಕೊಡ್ತೀವಿ ಬೇಕಾದ್ರೆ ನಾವು. ಬಂದು ಇಲ್ಲಿ ಪೂಜೆ ಮಾಡ್ತೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ನಿರ್ಮೂಲ ಆಯ್ತದೆ. ಇದು ಮೇಯ್ನ್. ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಮತ್ತು ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
ಏನು ಸಂದೇಶ ಅಂತ ಏನಿಲ್ಲ, ನಮಗೂ ಈ ಥರ ನಡೀತದೆ, ನೀವು ಬನ್ನಿ ಕೈ ಜೋಡಿಸಿ ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾವು ಈ ವರ್ಷ ಇರ್ತೀವಿ, ಮುಂದೆ ವರ್ಷ ಹೋಗ್ತೀವಿ, ಇನ್ನೊಂದು 4 ವರ್ಷ ಇರ್ತೀವಿ, ನಾವು ಸಾಯ್ತೀವಿ. ನಮ್ಮ ಮಕ್ಳಿಗೂ ಇದನ್ನ ಹಳೆ ಪದ್ಧತಿನ ಹೋಗ್ಲಿಸೋದು ಬೇಡ. ಯಾಕಂತಂದರೆ ಹಿಂದೆ ಏನಿತ್ತು ಅದು ಇವತ್ತು ಕಂಟಿನ್ಯೂ ಇರಲಿ, ಇರ್ಬೋದು, ಬೇರೆ ಬೇರೆ ಚೇಂಜ್ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಇರೋದು. ಅದೇ ಸೂರ್ಯ, ಅದೇ ಭೂಮಿ, ಅದೇ ಇದು, ಅದೇ ದೇವರು. ಜನ ಬದಲಾವಣೆ ಜಾಸ್ತಿ ಆಗದೆ, ಅದಾಗೋದು ಬೇಡ. ಅದ್ರ ಜೊತೆಗೆ ಇದು ಇರಲಿ, ಬದಲಾವಣೆ ಆಗೋದು ಬೇಡ, ಅದು ಬದಲಾವಣೆ ಆಗೋಲ್ಲ. ಈಗ ಸೈಂಟಿಸ್ಟ್ ಏನು ಮುಂದುವರಿತೆ ಅಷ್ಟು ನಾವು ಮುಂದುವರೆಗೆ ಹೋಗೋದ, ಅದು ಇದನ್ನು ಬಿಡೋದು ಬೇಡ. ಇದಕ್ಕೂ ನಾವು ಒತ್ಕೊಂಡು ಮಾಡ್ಕೊ ಹೋಗ್ಲಿ. ನಾವು ಸತ್ತೋಯ್ತೀವಿ, ಅದರ ದೇವ್ರು ಹಂಗೆ ಇರ್ತದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ ನಂಬಿಕೆನೂ ಒಂದು ಇರಲಿ ಅನ್ನೋದೊಂದು ನಮ್ಮ. ಈಗ ಎಲ್ಲರೂ ಕೇಳಿದ್ದೀರಿ, ನಾನು ಹೇಳಿದ್ದೀನಿ. ಮುಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಫಾರೆಸ್ಟ್ನವರು ಅವಕಾಶ ಮಾಡಿಕೊಟ್ರೆ ನಮ್ಮ ಇಡೀ ನಮ್ಮ ಗ್ರಾಮಗಳಾಗಿರ್ಬೋದು, ಅಕ್ಕಪಕ್ಕ ಗ್ರಾಮದ ಒಂದು ಒಳ್ಳೆಯದಾಗಲಿ ಅಂತ ಭಾವಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ಈ ಒಂದು ಕುರ್ನೆಗಾಲ ಮತ್ತು ಆಲ್ನಳ್ಳಿಯ ಒಂದು ಭಾಗದಲ್ಲಿರುವಂತಹ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ದೇವರು ತಮಗೆ ಒಂದು ಮಳೆಯಲ್ಲಾಗಿರ್ಬೋದು, ಒಂದು ಬೇಸಾಯ ವ್ಯವಸ್ಥೆಯಲ್ಲಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು ಎಷ್ಟು ಸಹಕಾರಿಯಾಗಿದೆ, ಜೊತೆಗೆ ದೇವರ ಜೊತೆಗೆ ನಿಮ್ಮ ಒಂದು ನಂಬಿಕೆ ಎಷ್ಟು ಬೆಸ್ತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇಷ್ಟು ಸಮಯ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಜೊತೆಗೆ ದೇವರ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ವಿಷಯಗಳನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಕುರ್ನೆಗಾಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಇತಿಹಾಸದ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च